Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Hallelujah. 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 ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಜೀವಂತ ನಿಜ ದೇವರೇ ಸ್ತೋತ್ರ, ಆಲ್ಫೋ ಒಮೆಗೋ ಆಗಿರುವವರೇ ಸ್ತೋತ್ರ, ಆದಿಯು ಅಂತ್ಯವೂ ಆದವರೇ ಸ್ತೋತ್ರ, ಜೀವದಾಯಕರಾದ ಪ್ರಭು ಯೇಸುವೇ ಸ್ತೋತ್ರ, ನಿತ್ಯ ಜೀವವಾದ ಪ್ರಭುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಅರ್ಗಾಂತುಕ ಸುಮಿಯ ಚೀಸು, ಹೊಗಳಾತುಕ ಸುಮಿಯ ಚೀಸು, ಅರದಂತುಕ ಸುಮಿಯ ಚೀಸು, ಮಹಿಮತುಕ ಸುಮಿಯ ಚೀಸು, ಹ್ಯಾಲೆಲೂಯತುಕ ಸುಮಿಯ ಚೀಸು. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಊಟ ಮಾಡಿದ್ರಾ? ತಿಂಡಿ ಮಾಡಿದ್ರಾ? ಕಾಫಿ ಕುಡಿದ್ರಾ? ಮೂರು ಕೇಳಬೇಕು. ಬರೀ ಒಂದನ್ನು ಕೇಳಿದ್ರೆ ಆಗೋದಿಲ್ಲ, ಮೂರು ಕೇಳಬೇಕು. Praise the Lord. ಊಟ ಮಾಡಿದ್ರ ಅಂತಲೇ ಕೇಳಬೇಕು, ತಿಂಡಿ ಮಾಡಿದ್ರ ಅಂತಲೇ ಕೇಳಬೇಕು, ಕಾಫಿ ಆಯ್ತಾ ಅಂತಲೇ ಕೇಳಬೇಕು. ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ದೇಶದಲ್ಲಿ ಇರ್ಬೇಕಾದ್ರೆ ಸಮಯ ಒಂದೊಂದು ಕಡೆ ಸಮಯಗಳು ವ್ಯತ್ಯಾಸ. ಒಂದು ದೇಶಕ್ಕೆ 2.5 ಗಂಟೆಗಳ ಸಮಯ ವ್ಯತ್ಯಾಸ, 1 ಗಂಟೆಗೆ 5 ಗಂಟೆ ಸಮಯ ವ್ಯತ್ಯಾಸ ಒಂದು ದೇಶಕ್ಕೆ. ಹಾಗೆ ಇಸ್ರಾಯೇಲ್ ನೋಡಿದ್ರೆ ಈಗ ಐ ಥಿಂಕ್ 12 ಗಂಟೆ ಇಸ್ರಾಯೇಲಲ್ಲಿ. ಇದರಲ್ಲಿ ನೋಡ್ತೀವಿ ಅಂದರೆ ಹಾಂಗ್ಕಾಂಗ್ ಅಲ್ಲಿ ನೋಡ್ತೀವಿ ಅಂದರೆ ಅಲ್ಲಿ 5 ಗಂಟೆ ವ್ಯತ್ಯಾಸ. ಪ್ರತಿಯೊಂದು ಕಡೆ ದುಬೈಲಿ ನೋಡ್ತೀನಿ 2 ಗಂಟೆ ವ್ಯತ್ಯಾಸಗಳಿರ್ತದೆ. ಇಂಡಿಯಾದಲ್ಲಿ ನೋಡಿದ್ರೆ ಈಗ 3 ಗಂಟೆ 3.5 ಗಂಟೆ. Praise the Lord. Praise the Lord. ಥ್ಯಾಂಕ್ ಯು ಬ್ರದರ್. 1 ಗಂಟೆ ಇಸ್ರಾಯೇಲಲ್ಲಿ. ಸೊ ಹೇಗೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ಲ? ಸಂತೋಷವಾಗಿದ್ದೀರಲ್ಲ? ಸಂತೋಷವಾಗಿರಬೇಕು. ನೀವೆಲ್ಲ ಚೆನ್ನಾಗಿರಬೇಕು. ನೀವೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೇನೆ. ನೀವು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೇನೆ. ನಿಜನಾ? ಹೋಗ್ರಿ ರೀ, ಏನ್ ನಾವು ಸಂತೋಷವಾಗಿ ನೀವು ಹೇಗೆ ಸಂತೋಷವಾಗಿರ್ತೀರಿ ಅಂತ ನೀವು ಕೇಳ್ಬೋದಲ್ಲ. ಹಾಗಾದ್ರೆ ನಾವು ದುಃಖ ಪಡುವಾಗ ನೀವು ದುಃಖ ಪಟ್ಬಿಡ್ತೀರಾ? ಖಂಡಿತವಾಗಿ ನಾನು ದುಃಖ ಪಡ್ತೇನೆ. ನಿಮಗೇನಾದ್ರೂ ಆದರೆ ಖಂಡಿತವಾಗಿ ನಾನು ದುಃಖ ಪಡ್ತೇನೆ. ನೀವು ಸಂತೋಷ ಪಟ್ಟು ನಾನು ಖಂಡಿತವಾಗಿ ಸಂತೋಷ ಪಡ್ತೇನೆ. ಪ್ರೀಸರು ಪ್ರೀಸರು. 3ನೆಯ ಅಲೆ ಮನುಷ್ಯನಿಂದ ಬರ್ತಾ ಇದೆ, ದೇವರಿಂದ ಅಲ್ಲ. ಥ್ಯಾಂಕ್ ಯು. 3ನೇ ಅಲೆ ಮನುಷ್ಯನಿಂದ ಬರ್ತಾ ಇದೆ. ಡೆಲ್ಟಾ ಏನ್ ಬಂದು ಏನ್ ಮಾಡ್ತದೆ ಗೊತ್ತಿಲ್ಲ. ಥ್ಯಾಂಕ್ ಯು. ಸಿದ್ಧರಾಗ್ತಾ ಇದ್ದಾರೆ. ಒಂದ್ ಕಡೆ ಹೆಣ್ಣು ಮಕ್ಕಳು ಸಿದ್ಧರಾಗ್ತಾರೆ, ಒಂದ್ ಕಡೆ ಮಕ್ಕಳು ಸಿದ್ಧರಾಗ್ತಾ ಇದ್ದಾರೆ 3ನೇ ಡೆಲ್ಟಕ್ಕೆ. 60% ಸ್ಪೀಡಲ್ಲಿ ಬರ್ತಾ ಇದೆ. ಕೊರೋನಾಗಿಂತ 60% ಸ್ಪೀಡು. 1 ಗಂಟೆ 20 ನಿಮಿಷದಲ್ಲಿ ರೋಗ ಒಂದು ಮನುಷ್ಯನಿಗೆ ಬಂದ್ಬಿಡ್ತದೆ, ಆ ವೈರಸ್. ಆದ್ರೆ ನೋಡಿ, ಜನರಿಗೆ ಭಯ ಹೋಗ್ಬಿಡ್ತು. ಯಾರಿಗೂ ಭಯ ಇಲ್ಲ, ಎಲ್ಲ ಟೆನ್ಷನ್ ಫ್ರೀ. ಒಬ್ಬರಿಗೂ ಭಯ ಇಲ್ಲ. ಯಾರಿಗೂ ಭಯ ಉಂಟು?
ಮಾಸ್ಕ್ ತೆಗೆದು ಹಾಕಿ ಅಂತ ಹೇಳಿದ್ರೆ ಸಾಕು ಅಂತ ಕಾಯ್ತಾ ಕೂತಿದ್ದಾರೆ. ಮಾಸ್ಕ್ ತೆಗೀರಿ ಅಂತ ಹೇಳೋದನ್ನ ಕಾಯ್ತಾ ಕುಳಿತಿದ್ದಾರೆ. ಹಾಕಿ ಯಾಕಿ ಎಲ್ಲ ಕಡೆ ಕಪ್ಪಾಗ್ಬಿಡ್ತಾ ಇದೆ ಮುಖ ಅಲ್ಲ, ಹೆಣ್ಣು ಮಕ್ಕಳ ಮುಖ ಎಲ್ಲ ಕಪ್ಪಾಗ್ಬಿಡ್ತಾ ಇದೆ ಮಾಸ್ಕ್ ಹಾಕಿ ಹಾಕಿ. ಮೇಕಪ್ ಮಾಡೋದು ಕಾಣ್ತಾ ಇಲ್ಲ ಪಾಪ, ಲಿಪ್ಟಿಕ್ ಹಾಕೋದು ಕಾಣ್ತದೇ ಇಲ್ಲ. ಲಿಪ್ಟಿಕ್ ಹಾಕ್ತಾರೆ ಏನೋ ಗೊತ್ತಿಲ್ಲ ಈಗ ನನಗೆ, ಯಾಕಂದ್ರೆ ಕಣ್ಣು ಮಾತ್ರ ಅಲ್ವಾ ಕಾಣೋದು ಅಲ್ವಾ, ಹೀಗೆ ಕಣ್ಣು ಮಾತ್ರ ಕಾಣ್ತದೆ. ಸೊ ಲಿಪ್ಟಿಕ್ ಅವಶ್ಯಕತೆ ಇಲ್ಲ, ಆದ್ರೆ ಹೇಳಕ್ಕಾಗೋದಿಲ್ಲ, ಒಳಗಡೆ ಹಾಕಿ ಮುಚ್ಕೊಬಿಡ್ಬೋದು ಅಂತ ಕಾಣ್ತದೆ. ಇನ್ನು ಕೆಲವರಿಗೆ ಯಾರು ಏನ್ ಹೇಳ್ಕೊಡ್ರಿ ಏನ್ರಿ, ಏನ್ ಕೊರೋನಾ ಬಂದ್ರೆ ಏನು, ಏನ್ ಕೊರೋನಾ ಬಂದ್ರೆ ಏನು, ಒತ್ಕೊಂಡು ಹೋದ್ರೂ ಪರವಾಗಿಲ್ಲ, ನಾನು ಲಿಪ್ಟಿಕ್ ಹಾಕ್ತಿದ್ದೆ, ಕೆಲವು ಲಿಪ್ಟಿಕ್ ಹಾಕೊಂಡಿರ್ಬೋದು. ಕೊರೋನಾ ಬಂದ್ರೂ ಮೇಕಪ್ ಬಿಡೋದಿಲ್ಲ ನಮ್ಮ ಮಕ್ಕಳು, ಅದು ಹೆಚ್ಚಾಗ್ತಾನೆ ಇರ್ತದೆ. ನೋ ಪ್ರಾಬ್ಲಮ್, ಇರ್ಲಿ, ಅದು ಅವ್ರವ್ರಿಗೆ ಸೇರಿದ್ದು, ಏನ್ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ಯಾವಾಗ ಮಾಸ್ಕ್ ತೆಗಿತೀರೋ ಅಂತ ಆಗ್ಬಿಟ್ಟಿದೆ. ಎಷ್ಟೋ ಜನರಿಗೆ ಸೌಂದರ್ಯ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಜನರಿಗೆ ಅವ್ರನ್ನ ಪರಿಚಯ ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ. ಡೆಲ್ಟಾ ಚೆನ್ನಾಗಿದ್ದೀರಲ್ಲ ನೀವು, ಚೆನ್ನಾಗಿರ್ಬೇಕು. ನನಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ನನ್ನ ನೆನಪುಂಟ ನಿಮಗೆ? ಖಂಡಿತವಾಗಿ ನೀವು ನನಗಾಗಿ ಪ್ರಾರ್ಥಿಸ್ತೀರಿ. ನನ್ನ ನೆನಪು ಖಂಡಿತವಾಗಿ 3:30 ಆಗುವಾಗ, ನಿಮಗೆ 3 ಗಂಟೆ ಆಗುವಾಗ, ಖಂಡಿತವಾಗಿ 3:30 ಆಗುವಾಗ ಬರಬಹುದು. ಬೇರೆ ಸಮಯದಲ್ಲಿ ಬರಲಿಕ್ಕಿಲ್ಲ ಅಂತ ಕಾಣ್ತದೆ. ಪ್ರಿಯರೇ, ಈ ದಿನಗಳಲ್ಲಿ ನಾವು ದೇವರ ಸತ್ಸಂಬಂಧವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರ ಒಡಂಬಡಿಕೆಯನ್ನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರಿಗೂ ನನಗೂ ಇರುವಂತಹ ಒಡಂಬಡಿಕೆ. ಪ್ರಿಯರೇ, ನಾನು ಮುಂಚೆನೆ ಹೇಳಿದ್ದೇನೆ, ನಾನು ಅಂದ್ರೆ ನೀವೇನೆ, ನೀವು ಅಂದ್ರೆ ನಾನೇನೆ. ಗೊತ್ತಾಯ್ತಲ್ಲ? ನಾನು, ನಾವು, ನೀವು, ನೀನು ಅಂದ್ರೆ ನಾವೆಲ್ಲರೂ ಒಂದೇನೆ. ಇಲ್ಲಿ ನನಗೆ ಬೇರೆ, ನಿಮಗೆ ಬೇರೆ ಇಲ್ಲ. ಸೊ ದೇವರ ಸತ್ಸಂಬಂಧವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ನನಗೂ ನನ್ನ ದೇವರಿಗಿರುವ ಸತ್ಸಂಬಂಧ, ನನ್ನ ದೇವರಿಗೂ ನನಗಿರುವಂತಹ ಒಡಂಬಡಿಕೆ, ನನ್ನ ದೇವರಿಗೂ ನನಗೂ ಇರುವಂತಹ ವಿಧೇಯತೆ, ಒಬಿಡಿಯನ್ಸ್. ಶಾಲೆಯಲ್ಲಿ ಏನಾದರೂ ಟೀಚರ್, ಉಪಾಧ್ಯಾಯನಿಯರು ಹೇಳಿದ್ದನ್ನ ಕೇಳಲಿಲ್ಲ ಅಂದ್ರೆ ನಮ್ಮ ಕಾಲದಲ್ಲಿ ಬೆಂಚ್ ಮೇಲೆ ಹತ್ತಿ ನಿಲ್ಲಿಸ್ತಾ ಇದ್ರು. ಬೆಂಚ್ ಮೇಲೆ ಹತ್ತಿ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು. ಎಲ್ರಿಗಿಂತ ದೊಡ್ಡವರು ಅವಾಗೇ ನೋಡ್ಬೇಕು. ಬೆಂಚ್ ಮೇಲೆ ನಿಂತ್ಕೊಂಡಾಗ ಎಲ್ರನ್ನೀಗೆ ನೋಡೋದು, ನಾವೇ ದೊಡ್ಡವರು, ಎಲ್ರಿಗಿಂತ ದೊಡ್ಡವರು. ಅವಾಗ ಬೆಂಚ್ ಮೇಲೆ ನಿಲ್ಸೋರು. ಇಲ್ಲಾಂದ್ರೆ ಹೊರಗಡೆ ಕಳಿಸಿ ಬಾಗಿಲ ಹತ್ರ ಮೊಣಕಾಲು ಹಾಕಿಸೋರು, ಗಂಟೆ ಹೊಡೆಯೋ ತನಕ, ಪೀರಿಯಡ್ ಮುಗಿಯೋ ತನಕ. HM ಶಿಕ್ಷೆ ಕೊಡಬೇಕು ಅಂದ್ರೆ ನಡು ಮಧ್ಯಾಹ್ನದಲ್ಲಿ ಇದರಲ್ಲಿ ಗ್ರೌಂಡ್ ಅಲ್ಲಿ ಮೊಣಕಾಲು ಹಾಕಿಸ್ತಾ ಇದ್ರು. ಯಾಕೆ? ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ, ಮನೆ ಕೆಲಸ ಹೋಮ್ ವರ್ಕ್ ಮಾಡ್ಕೊಂಡು ಬರ್ಲಿಲ್ಲ ಅಂದ್ರೆ, ಮಗ್ಗಿ ಹೇಳಲಿಲ್ಲ ಅಂದ್ರೆ, ಪನಿಷ್ಮೆಂಟ್. ಕಾರಣ ಅವಿಧೇಯತೆಗೆ ನಮ್ಮನ್ನು ಶಿಕ್ಷಿಸ್ತಾ ಇದ್ರು. ಶಿಕ್ಷೆ ಪಡೀಲೇಬೇಕಾಗಿತ್ತು. ಅದೇ ಆಫೀಸರ್ಸ್ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿಯೂ ಸಹ ವಿಧೇಯತೆ ಇಲ್ಲ ಅಂದ್ರೆ, ನಾವು ಅವಿಧೇಯತೆ ಉಳ್ಳವರಾಗಿದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ. ಹೋಗು, ನಿನಗೆ 10 ದಿನ ಕೆಲಸಕ್ಕೆ ಬರುವಾಗಿಲ್ಲ, ಹೋಗು, ನಿನಗೆ 1 ತಿಂಗಳು ಕೆಲಸ ಇಲ್ಲ, ಡಿಸ್ಮಿಸ್ ಅಂತ ಸಸ್ಪೆಂಡ್ ಮಾಡ್ತಾರೆ. ನೀನು ಯೋಗ್ಯನಲ್ಲ ಈ ದಿನಗಳಲ್ಲಿ, ಹೋಗಿ ರಜೆ ತಗೊಳ್ಳೋಗು ನೀನು, ನಾನು ನಿನಗೆ ರಜಾ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ರಜಾ ಮಾಡಿ ಕೊಟ್ಬಿಡ್ತಾರೆ. ಪೊಲೀಸ್ ಇಲಾಖೆ ನೋಡ್ತೀವಿ, ಸಸ್ಪೆಂಡ್ ಮಾಡ್ತಾರೆ. ಅವಿಧೇಯತೆ. ಹೀಗೆ ಮನುಷ್ಯರು, ಈಗ ನಾವು ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನಾವು ಪನಿಷ್ಮೆಂಟ್ ಮಾಡ್ತೇವೆ. ವಿಧೇಯತೆಯಿಂದ ನಡ್ಕೊಂಡ್ರೆ ಪೆಟ್ಟು ಕೊಡ್ತೇವೆ, ಊಟ ಕೊಡೋದಿಲ್ಲ, ಅವ್ರು ಕೇಳಿದ್ನ ಕೊಡೋದಿಲ್ಲ, ಕನಿಷ್ಠ 1 ದಿನ ಆದ್ರೂ ಅವ್ರನ್ನ ಪನಿಷ್ಮೆಂಟ್ ಮಾಡ್ತೇವೆ. ಪ್ರಿಯರಿಗೆ, ಮನುಷ್ಯರಾಗಿರುವ ನಾವೇ ನಮ್ಮ ಮುಂದೆ ಮಕ್ಕಳಾಗ್ಲಿ, ಸ್ನೇಹಿತರಾಗ್ಲಿ ಯಾರಾದ್ರೂ ಇರ್ಬೇಕಾದ್ರೆ ಅವಿಧೇಯತೆ ತೋರಿಸ್ಬೇಕಾದ್ರೆ ನಾವು ಪನಿಷ್ಮೆಂಟ್ ಮಾಡ್ತೇವೆ ಅನ್ನೋದಾದ್ರೆ, ದೇವರ ಮುಂದೆ ನಾವು ಅವಿಧೇಯತೆಯನ್ನು ತೋರಿಸುವಾಗ ದೇವರು ಪನಿಷ್ಮೆಂಟ್ ಮಾಡೋದ್ರಲ್ಲಿ ತಪ್ಪಿದೆಯಾ? ಖಂಡಿತವಾಗಿ ಇಲ್ಲ. ಮನುಷ್ಯರು ನಾವು ಮಾಡುವ ತಪ್ಪಿಗೆ ಮತ್ತೆ ಯಾರಾದ್ರೂ ತಪ್ಪಂದ್ರೆ ನಾವು ಪನಿಷ್ಮೆಂಟ್ ಕೊಡ್ತೇವೆ, ಕೋರ್ಟ್ ಪನಿಷ್ಮೆಂಟ್ ಕೊಡ್ತದೆ. ದೇವರು ಪನಿಷ್ಮೆಂಟ್ ಕೊಡೋದ್ರಲ್ಲಿ ಏನೋ ತಪ್ಪಿದೆಯಾ? ಇಲ್ಲ.
ದೇವರು ಕೊಡುವಂತ ಪನಿಷ್ಮೆಂಟ್ ತಪ್ಪಿಲ್ಲ. ನಾನು ಹೇಗೆ ನನ್ನ ಮಗಳಿಗೆ ಕೊಡುವಂತ ಪನಿಷ್ಮೆಂಟ್ ತಪ್ಪಿಲ್ಲೋ ಹಾಗೆ ದೇವ್ರು ನನಗೆ ಕೊಡುವಂತ ಪನಿಷ್ಮೆಂಟ್ ತಪ್ಪಿಲ್ಲ. ದೇವ್ರ ಮುಂದೆ ನಾನು ಅವಿಧೇಯನಾಗುವಾಗ ನಾನು ಪನಿಷ್ಮೆಂಟ್ ಖಂಡಿತ ಇರಲೇಬೇಕು. ಯಾಕೆ ದೇವರು ತನ್ನ ಸತ್ಸಂಬಂಧದಿಂದ ದೂರ ಆಗುವಂತ, ತನ್ನ ಒಡ್ಡಂಬಡಿಕೆಯಿಂದ ಮುರಿದುಕೊಳ್ಳುವಂತ, ತನ್ನ ಮಾತಿಗೆ ಅವಿಧೇಯರಾಗುವಂತ ವ್ಯಕ್ತಿಗಳನ್ನ ಯಾಕೆ ದೇವರು ಸಸ್ಪೆಂಡ್ ಮಾಡ್ತಾರೆ ಅನ್ನೋದಾದ್ರೆ, ಯಾಕೆ ಅವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ ಎಂಬುದಾದರೆ, ತಾನು ಮಾಡಿದ ತಪ್ಪನ್ನ ಅರಿತು ತಾನು ಮಾಡಿದ್ದನ್ನ ತಿಳಿದು ಪಶ್ಚಾತ್ತಾಪ ಪಟ್ಟು ಮತ್ತೆ ದೇವರೆಡೆಗೆ ಹಿಂತಿರುಗಿ ಬರುವುದಕ್ಕಾಗಿ ಹೊರತು ಒಂದು ವ್ಯಕ್ತಿ ನೀವು ನಾಶವಾಗಿ ಹೋಗಲಿಕ್ಕಾಗಿ ಅಲ್ಲ, ಶಪಿಸಲ್ಪಡುವುದಕ್ಕಾಗಿ ಅಲ್ಲ ಎಂಬ ಸತ್ಯವನ್ನ ಮೊದಲು ನಾವು ಕಂಡುಕೊಳ್ಳಬೇಕು. ಒಂದು ಪಕ್ಷ ನಾವು ಮಾಡಿದ ಪಾಪಕ್ಕೆ ದೇವರು ನಮಗೆ ಪನಿಷ್ಮೆಂಟ್ ಕೊಟ್ಟೇ ಕೊಡಬೇಕು ಅಂದ್ರೆ, ನಾವು ನಾಶನೇ ಆಗಬೇಕು ಅಂದ್ರೆ, ದೇವರು ನಮ್ಮ ಪಾಪಗಳನ್ನ ಲೆಕ್ಕಾಚಾರ ಮಾಡಿದ್ದೇ ಆದರೆ, ದೇವರು ನಮ್ಮ ಪಾಪಗಳನ್ನ ಪಟ್ಟಿ ಮಾಡಿದ್ದೇ ಆದರೆ, ನಾವಿವತ್ತು ದೇವರ ಮುಂದೆ ನಿಲ್ಲಿಕ್ಕೂ ಆಗುದಿಲ್ಲ, ಇವತ್ತು ನಾವು ಜೀವಿಸ್ಲಿಕ್ಕೂ ಸಾಧ್ಯವಿಲ್ಲ, ಸತ್ತೋಗ್ಬಿಡ್ಬೇಕಾಗಿತ್ತು. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಎಷ್ಟು ಜನ ನಿಮಗೆ ಗೊತ್ತಿರುವಂತಹ ಸ್ನೇಹಿತರು ಈ ಲೈವ್ಗೆ ಬಂದಿದ್ದಾರೆ? ಬ್ರದರ್, ನನ್ನ ಕಡೆಯಿಂದ 5 ಜನ ಲೈವ್ಗೆ ಬಂದಿದ್ದಾರೆ, 4 ಜನ ಲೈವ್ಗೆ ಬಂದಿದ್ದಾರೆ, ನಾನು ಕರ್ಕೊಂಡು ಬಂದಿದ್ದೀನಿ ಬೇರೆಯವ್ರನ್ನ ಲೈವ್ಗೆ. ಎಷ್ಟು ಮಂದಿ ಇದ್ದಾರೆ? ನಿಮ್ಮ ಮಾತಿಗೆ ವಿಧೇಯರಾಗಿ ದೇವರ ವಾಕ್ಯಕ್ಕೆ ಕೇಳುವುದಕ್ಕಾಗಿ ಎಷ್ಟು ಜನ ಬಂದಿದ್ದಾರೆ? ಎಷ್ಟು ಜನರನ್ನ ಕರೆದುಕೊಂಡು ಬಂದಿದ್ದೀರಿ? ಕೆಲವರು ಶೇರ್ ಮಾಡಿದ್ದೀರಿ, ಆದ್ರೂ ಬಂದಿದ್ದಾರಾ? ಅಥವಾ ಯಾಕೆ ನನಗೆ ಇವತ್ತು ವಡಾಪ್ ಗಾಡಿಗೆ ನೀನು ನನಗೆ ಯಾಕೆ ಶೇರ್ಗೆ ಹಾಕ್ಲಿಲ್ಲ, ಯಾಕೆ ನನ್ನ ಕರೀಲಿಲ್ಲ ಅಂತ ಯಾರಾದ್ರೂ ಕೇಳಿದ್ದಾರಾ? ಹೇಳಿ ಅಲ್ಲ. ನಿಮಗೆ ವಿಧೇಯರಾಗಿರೋ ಎಷ್ಟು ಜನ ಇದ್ದಾರೆ? ಈ ದೇವರ ವಾಕ್ಯವನ್ನು ಕೇಳಿ ಎಂದು ನೀವು ಹೇಳುವಾಗ ನಿಮ್ಮ ಪತಿ ಇರಬಹುದು, ಪತ್ನಿ ಇರಬಹುದು, ಮಕ್ಕಳಿರಬಹುದು, ಮಿತ್ರರಿರಬಹುದು, ನೀವು ಈ ವಡಾಪ್ಗಳನ್ನ ಕೇಳಲಿಕ್ಕೆ ಬನ್ನಿ ಎಂದು ನೀವು ಕರೆಯುವಾಗ ನಿಮಗೆ ವಿಧೇಯರಾದವರು ಎಷ್ಟು ಮಂದಿ ಇದ್ದಾರೆ? ಇದ್ದಾರಾ? ಪ್ರಿಯರೇ, ಇದೇ ಹೇಳುದು, ವಿಧೇಯತೆ ಅವಿಧೇಯತೆ ದೊಡ್ಡದಾಗಿಲ್ಲ, ಚಿಕ್ಕದಾಗಿ ನಾವು ಚಿಂತಿಸಬೇಕು. ವಿಧೇಯತೆಯನ್ನ ಚಿಕ್ಕದಾಗಿ ಚಿಂತಿಸಬೇಕು. ಒಂದು ದಿನ ಒಂದು ಕ್ಯಾಂಟೀನ್ಗೆ ಹೋದ. ಒಂದು ಕ್ಯಾಂಟೀನ್ಗೆ ಹೋಗುವಾಗ ನಮ್ಮ ಮುಂದೆ 2 ಮಕ್ಕಳು ಕುಳಿತುಕೊಂಡಿದ್ರು. ನಾವು ಊಟ ಮಾಡಲಿಕ್ಕೆ ಪ್ರಾರಂಭಿಸುವಾಗ ಅವರು ನಮ್ಮನ್ನೇ ನೋಡ್ತಾ ಇದ್ರು. ಏನ್ ಮಾಡೋದು? ಇನ್ನೊಂದು ದಿನ ಕ್ಯಾಂಟೀನ್ಗೆ ಹೋದವು. ನಾವು ಹೋಗುವಾಗ ಕ್ಯಾಂಟೀನ್ನ ರಸ್ತೆಯ ಬದಿಯಲ್ಲಿ 2 ಕುಳಿತುಕೊಂಡಿದ್ದಾರೆ. ಕ್ಯಾಂಟೀನ್ಗೆ ಬರೋರನ್ನೇ ನೋಡ್ತಾ ಇದ್ದಾರೆ, ಬಿಸಿಲಿನಲ್ಲಿ ಕೂತ್ಕೊಂಡಿದ್ದಾರೆ. ಏನು ಮಾಡೋದು? ಅವರಿಗೇನಾದ್ರೂ ದಯೆ ತೋರಿಸಿದ್ರೆ ವಿಧೇಯತೆ ಇದೆಯಾ? ವಿಧೇಯತೆ ಇದೆಯಾ? ದೇವರ ಮುಂದೆ ವಿಧೇಯತೆ ಇರ್ತದೆ. ದೇವರು ನಾನು ತಿನ್ನುವುದಕ್ಕೆ ಹೋಗುವಾಗ ನನ್ನ ಮುಂದೆ 2 ಹಸಿವಲ್ಲಿರುವವರನ್ನ ತೋರಿಸ್ತಾರೆ. ಅವರಿಗೂ ಊಟ ಬೇಕಾಗಿದೆ, ಅವರಿಗೂ ಊಟವನ್ನು ಕೊಡು.
ಅವರಿಗೂ ಊಟವನ್ನು ಕೊಡಿಸಿ ಎಂಬುದಕ್ಕಾಗಿ ನೀನು ಕ್ಯಾಂಟೀನ್ಗೆ ಹೋಗುವಾಗ ನಿನ್ನ ಕಣ್ಣು ಮುಂದೆಯೋ, ನೀನು ಊಟ ಮಾಡುವಾಗ ನಿನ್ನ ಕಣ್ಣು ಮುಂದೆಯೋ ದೇವರು ಕುಳ್ಳಿರಿಸುತ್ತಾರೆ. ಇದೇ ಹೇಳುದು, ಮಾತಿಗೆ ಎಟಕದ ರೀತಿಯಲ್ಲಿ ದೇವರ ಆತ್ಮನಲ್ಲಿ ಮಾತನಾಡುತ್ತಾರೆ. ಅರಿವಿಲ್ಲದ ವಿಧೇಯತೆ, ಅರಿವಿರುವ ವಿಧೇಯತೆ. ಹೀಗೆ ವಿಧೇಯತೆ ಎಂಬಂತಹ ಪದವನ್ನ ನಾವು ಚಿಂತಿಸುವಾಗ ದೇವರ ಸತ್ಸಂಬಂಧದಲ್ಲಿ ಅದು ಸಂಪೂರ್ಣವಾಗಿ ಬೇರೂರಿದೆ. ಯಾವಾಗ ಸತ್ಸಂಬಂಧದಿಂದ ನಾನು ಹೊರಗೆ ಬರ್ತೇನೋ, ಯಾವಾಗ ಒಡಂಬಡಿಕೆಯಿಂದ ನಾನು ಹೊರಗೆ ಬರ್ತೇನೋ, ಯಾವಾಗ ದೇವರಿಗೆ ನಾನು ಅವಿಧೇಯನಾಗ್ತೇನೋ, ನನ್ನ ಜೀವನದಲ್ಲಿ ನಾನು ಹೋರಾಟವನ್ನು ಕಾಣ್ತೇನೆ, ಬೆಟ್ಟದಷ್ಟು ಸಮಸ್ಯೆಗಳನ್ನು ನಾನು ಕಾಣ್ತೇನೆ. ನಾವು ಕಳೆದ ದಿನದಿಂದ 11ನೇ ದಿನದಲ್ಲಿ ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನಾವು ಸವಿಸ್ತಾರವಾದಂತಹ ಅವಿಧೇಯತೆಗೆ ಹೋಗುವಾಗ ನಮ್ಮ ಜೀವನ ಏನು ಸಂಭವಿಸುತ್ತದೆ, ದೇವರ ಸತ್ಸಂಬಂಧದಿಂದ, ದೇವರ ಧರ್ಮಶಾಸ್ತ್ರದಿಂದ ನಾನು ದೂರ ಹೋಗುವಾಗ ಏನು ಸಂಭವಿಸುತ್ತದೆ ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ಬ್ರದರ್ ರೊಜಾರಿಯೋ ಹೇಳ್ತಾ ಇಲ್ಲ. ಭವಿಷ್ಯ ಈ ಧ್ಯಾನಗಳನ್ನ ಕೇಳಲಿಕ್ಕೆ ಯಾರಿಗೂ ಇಷ್ಟ ಬರೋದಿಲ್ಲ ಅಂತ ಕಾಣ್ತದೆ. ತೊಂದರೆ ಇಲ್ಲ, ಕೇಳುವವರು, ಕಿವಿ ಇರುವವರು ಮಾತ್ರ ಕೇಳಲಿಕ್ಕೆ ಸಾಧ್ಯ. ದೇವರ ಕಿವಿ ತೆರೆಯುವವರು ಮಾತ್ರ ಕೇಳಲಿಕ್ಕೆ ಸಾಧ್ಯ, ಎಲ್ಲರೂ ಕೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಿನ್ನೆ ನಾವು ಧ್ಯಾನಿಸ್ತಾ ಇದ್ದೆವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 34ನೇ ವಾಕ್ಯ. ನೀವು ಹುಚ್ಚರಾಗಿ ಹೋಗುವಿರಿ, ನೀವು ಹುಚ್ಚರಾಗಿ ಹೋಗುವಿರಿ. ಯಾವುದಕ್ಕಾಗಿ? ನಿರಂತರ ಹಿಂಸೆಗೂ ಬಲಾತ್ಕಾರಕ್ಕೂ ಒಳಗಾಗುವಿರಿ. ನಿಮ್ಮ ಮುಂದೆ ನಡೆಯುವ ದೃಶ್ಯಗಳನ್ನು ನೋಡಿ ನೀವು ಹುಚ್ಚರಾಗಿ ಹೋಗುವಿರಿ. ನಿರಂತರವಾದಂತಹ ಹಿಂಸೆಗೆ, ಬಲಾತ್ಕಾರಕ್ಕೆ ನಾವು ಒಳಗಾಗ್ತೇವೆ. ನಾವು ದೇವರನ್ನ ಬಿಟ್ಟು ಬರುವಾಗ, ದೇವರಿಗೆ ಅವಿಧೇಯರಾಗಿ ನಾವು ನಡೆಯುವಾಗ. ತಪ್ಪಿದ್ದೇ ಇಲ್ಲ ಹಿಂಸೆ, ತಪ್ಪಿದ್ದೇ ಇಲ್ಲ ಬಲಾತ್ಕಾರಗಳು, ಮತ್ತವರು ನಮ್ಮ ಮೇಲೆ ಮಾಡುವ ಅಧಿಕಾರಗಳು, ಹಿಂಸೆ, ಮನಸ್ಸಿನಲ್ಲಿ ಹಿಂಸೆ, ಹೃದಯದಲ್ಲಿ ಹಿಂಸೆ, ಜೀವನದಲ್ಲಿ ಹಿಂಸೆ, ಹೆಂಡತಿಯಿಂದ ಹಿಂಸೆ, ಗಂಡನಿಂದ ಹಿಂಸೆ, ಮಕ್ಕಳಿಂದ ಹಿಂಸೆ, ಕೆಲಸ ಮಾಡುವ ಸ್ಥಳದಲ್ಲಿ ಹಿಂಸೆ, ಬಲಾತ್ಕಾರ, ನಿರಂತರವಾದ ಹಿಂಸೆ. ಸಮಾಧಾನವೂ ಇಲ್ಲ, ಜೀವನದಲ್ಲಿ ಬೆಳಕು ಇಲ್ಲ, ಜೀವನವೆಲ್ಲ ಕತ್ತಲೆಯಾಗಿದೆ. ನಿಮ್ಮ ಮುಂದೆ ನಡೆಯುವ ದೃಶ್ಯಗಳನ್ನು ನೋಡಿ ಹುಚ್ಚರಾಗಿ ಹೋಗುವಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಮ್ಮ ಮುಂದೆ ನಡೆಯುವಂತಹ ಘಟನೆಗಳನ್ನು ನೋಡಿ, ಕುಟುಂಬದಲ್ಲಿ ನಡೆಯುವ ಘಟನೆಗಳನ್ನು ನೋಡಿ, ಜೀವನದಲ್ಲಿ ನಡೆಯುವ ಘಟನೆಗಳನ್ನು ನೋಡಿ, ನಿಮ್ಮ ಮಕ್ಕಳಿಗೆ ಮುಖಾಂತರವಾಗಿ ನಡೆಯುವ ಘಟನೆಗಳನ್ನು ನೋಡಿ, ನಿಮ್ಮ ಗಂಡನ ಮುಖಾಂತರವಾಗಿ ನಡೆಯುವ ಘಟನೆಗಳ ಮುಖಾಂತರ ನೋಡಿ, ಹೆಂಡತಿಯ ಮುಖಾಂತರವಾಗಿ ನಡೆಯುವ ಘಟನೆಯನ್ನು ನೋಡಿ, ಎತ್ತವರ ಮುಖಾಂತರವಾಗಿ ನಡೆಯುವ ಘಟನೆಯನ್ನು ನೋಡಿ, ಒಡಹುಟ್ಟಿದವರ, ಹೀಗೆ ನಿನ್ನ ಕಣ್ಣಿನ ಮುಂದದಲ್ಲಿ ನಿನ್ನ ಮನೆಯವರು, ಹಿಂದೆ ಮುಂದೆ ಇರುವಂತಹ ಮನೆಯವರು, ಹೀಗೆ ಪ್ರತಿಯೊಬ್ಬರ ಮುಖಾಂತರವಾಗಿ ನಡೆಯುವಂತಹ, ನಿನ್ನ ಮುಂದೆ ನಡೆಯುವಂತಹ ಘಟನೆಯ ನಿಮಿತ್ತವಾಗಿ ನೀವು ಹುಚ್ಚರಾಗಿ ಹೋಗುವಿರಿ. ಬಿಕಮ್ ಎ ಮ್ಯಾಡ್. ಆಗಲೇ ಏನಾಗ್ತದೆ? ಹುಚ್ಚುತನ ಬರುವಾಗ ಏನಾಗ್ತದೆ? ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಹೋಗ್ತಾರೆ, ಕುಡುಕುತನಕ್ಕೆ ಹೋಗ್ತಾರೆ, ಹುಚ್ಚರಾಗಿ ಹೋಗ್ತಾರೆ, ಡಿಪ್ರೆಸ್ಗೆ ಹೋಗ್ತಾರೆ, ಮನೋವ್ಯಾಧಿಗೆ ಹೋಗ್ತಾರೆ. ಹುಚ್ಚರಾಗಿ ಹೋಗುತ್ತೀರಿ. ಇದರಿಂದ ನಾವು ಕಳೆದ ದಿನದಿಂದ ನಾವು ನೋಡ್ತಾ ಇದ್ದೀವಿ, 28ನೇ ಅಧ್ಯಾಯದಿಂದ ನಾವು ಧ್ಯಾನಿಸಿ ಬರುವಂತ ಈ ವಾಕ್ಯದವರೆಗೂ ನೋಡುವಾಗ ನಾವು ಹುಚ್ಚರಾಗಿ ಹೋಗ್ತೇವೆ. ಒಂದೊಂದು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಶೇಖರಣೆ ಆಗೋದನ್ನು ಹುಚ್ಚರಾಗಿ ಹೋಗ್ತೇವೆ. ಆದ್ರೆ ಇಲ್ಲ, ಏನ್ ಮಾಡೋದು? ಮರೆತು ಹೋಗ್ತು. ನಿನ್ನೆ ವರ್ಡ್ ಇವತ್ತು ಕೇಳಿದ್ರೆ ಜ್ಞಾಪಕ ಇರೋದಿಲ್ಲ. ಅದು ನೆನ್ನೆದು ನೆನ್ನೆಗೇನೆ.
ಇವತ್ತೊಂದು ಇವತ್ತಿಗೆ, ನಾಳೆದು ನಾಳೆಗೆ. ಆ ಒಳಗಳು ತುಂಬಾ ಚೆನ್ನಾಗಿತ್ತು. ಯಾವಾಗ? ನೆನ್ನೆ ಚೆನ್ನಾಗಿತ್ತು. ನೆನ್ನೆದೇನು ನನ್ನ ಜೀವನದಲ್ಲಿ ಅಳವಡಿಕೆ ಇದೆಯಾ? ಗೊತ್ತಿಲ್ಲ. ನಮ್ಮನ್ನು ಹುಚ್ಚನಾಗಿಸುತ್ತದೆ. ಯಾವುದಕ್ಕಾಗಿ ನನ್ನನ್ನು ಹುಚ್ಚನಾಗಿಸುತ್ತದೆ ಎಂಬುದಾದರೆ, ನಾನು ಯಾವಾಗ ಮತ್ತೆ ದೇವರಲ್ಲಿ ಸತ್ಸಂಬಂಧಕ್ಕೆ ನಾನು ಬರುತ್ತೇನೋ ಎಂಬುದಾಗಿ, ದೇವರ ಒಡಂಬಡಿಕೆಯಲ್ಲಿ ಒಂದಾಗುವುದಕ್ಕಾಗಿ ಆ ಹುಚ್ಚುತನ ನನ್ನನ್ನ ಪ್ರೇರಣೆಗೊಳಪಡಿಸುತ್ತದೆ. ಕಳೆದುಕೊಂಡ ಜೀವನದಲ್ಲಿ ಮತ್ತೆ ನನ್ನ ಹೊಸ ಜೀವನಕ್ಕೆ ಬರುವುದಕ್ಕಾಗಿ, ಹೊಸ ಮನುಷ್ಯನಾಗಿ ಮಾರ್ಪಾಡಾಗುವುದಕ್ಕಾಗಿ, ಕುಡಿಯುವುದಕ್ಕಾಗಿ ಅಲ್ಲ, ದುಶ್ಚಟಕ್ಕೆ ಬಲಿಯಾಗುವುದಕ್ಕಾಗಿ ಅಲ್ಲ. ಹೌದು ಪ್ರಿಯರೇ, ಆಳವಾಗಿ ನಾವು ಯೋಚಿಸಬೇಕು. ನಿರಂತರವಾದಂತಹ ಹಿಂಸೆ ತಪ್ಪಿದೇ ಅಲ್ಲ. ಅಯ್ಯೋ, ನನಗೂ ನೋಡಿ 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 ಸಾಕಾಗಿ ಹೋಗಿದೆ ಅಂತ ಹೇಳ್ತೇವೆ. ಅನುಭವಿಸಿ ಅನುಭವಿಸಿ ಸಾಕಾಗಿ ಹೋಗಿದೆ ಅಂತ ಹೇಳ್ತೇವೆ. ಇನ್ನು ಎಷ್ಟು ಕಾಲಪ್ಪ ಈ ಜೀವನ ಎಂಬುದಾಗಿ ಹೇಳ್ತೇವೆ. ಅಯ್ಯೋ, ಇಂಥ ಗಂಡನಿಂದ ನಾನು ಇನ್ನೆಷ್ಟು ಕಾಲ ಜೀವಿಸ್ಬೇಕಪ್ಪ ದೇವರೇ, ನಾನು ಸತ್ತೋದ್ರೆ ಸಾಕು ಅಂತೇವೆ. ಇನ್ನು ಕೆಲವರು ಇಂಥ ಗಂಡ, ಇಂಥ ಹೆಂಡತಿ, ಎಷ್ಟು ಕಾಲಪ್ಪ, ಇವನು ಸತ್ತೋದ್ರೆ ಸಾಕು, ಇವಳು ಸತ್ತೋದ್ರೆ ಸಾಕು ಅಂತ ಹೇಳ್ತೇವೆ. ಅಂದರೆ ಸಹಿಸಲಾಗುವುದಿಲ್ಲ. ಕೆಲವು ಸಾರಿ ಮಕ್ಕಳನ್ನ ಹೇಳ್ತೇವೆ, ನೀನು ಸತ್ತೋದ್ರೆ ಒಳ್ಳೇದು, ನಿನ್ ಹೊಟ್ಟೆಲಿ ಹುಟ್ಟೋದಕ್ಕಿಂತ ಸತ್ತೋಗಿದ್ರೆ ಒಳ್ಳೇದು ಅಂತೇಳಿ ಮಕ್ಕಳನ್ನ ಹೇಳ್ತೇವೆ, ತಂದೆ ತಾಯಿನ ಹೇಳ್ತೇವೆ. ಕಾರಣ ನಿರಂತರವಾದ ಹಿಂಸೆ ಬಲಾತ್ಕಾರಗಳು ನಮ್ಮ ಜೀವನದಲ್ಲಿ ದೇವರ ಸತ್ಸಂಬಂಧದಿಂದ ದೂರ ಆಗುವಾಗ, ಸೈತಾನನು ನಮ್ಮನ್ನು ಭೇಟಿಯಾಡುವಾಗ. ಮತ್ತೆ ಅದೇ ವಾಕ್ಯನ ಪುನರಾವರ್ತಿಸಿ ನಾವು ನೋಡುವಾಗ 35ನೇ ವಾಕ್ಯಕ್ಕೆ ನಾವು ಹೆಜ್ಜೆ ಇಡಬೇಕಾದ್ರೆ ವಾಕ್ಯ ಹೇಳ್ತದೆ, ನಿಮ್ಮ ಮೊಣಕಾಲು ತೊಡೆಗಳಲ್ಲೂ ಅಂಗಾಲು ಹಾಗೂ ನಡುನೆತ್ತಿಯವರೆಗೂ ವಾಸಿಯಾಗದ ಕೆಟ್ಟ ಕೆಟ್ಟ ಹುಣ್ಣುಗಳನ್ನು ಸರ್ವೇಶ್ವರ ಹುಟ್ಟಿಸಿ ಬಾಧಿಸುವರು. ಯಾರು? ಸರ್ವೇಶ್ವರ ಹುಟ್ಟಿಸಿ ಬಾಧಿಸುವರು ಎಂಬುದಾಗಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಹೇಳ್ತಾರೆ. ಅಂಗಾಲಲ್ಲೂ, ಮೊಣಕಾಲಲ್ಲೂ, ಅಂಗಾಲಲ್ಲೂ, ತೊಡೆಗಳಲ್ಲೂ, ನೆತ್ತಿಯಿಂದ ಸಂಪೂರ್ಣವಾಗಿ ವಾಸಿಯಾಗದಂತ ಕೆಟ್ಟ ಕೆಟ್ಟ ಹುಣ್ಣುಗಳು. ಹೌದು ಪ್ರಿಯರೇ, ನೋಡಿ, ಕೆಲವು ಹುಣ್ಣುಗಳು ಬಂದ್ರೆ ಕೊಳುತು ಹೋಗ್ತದೆ ದೇಹ ಎಲ್ಲ, ವಾಸನೆ, ದುರ್ವಾಸನೆ ಬಂದ್ಬಿಡ್ತದೆ. ಹೊಟ್ಟೆಯಿಂದ ಸಮಸ್ಯೆ, ಹೊಟ್ಟೆಯಲ್ಲಿ ಹುಣ್ಣು. ಹೇಳ್ತಾರೆ, ಹೊಟ್ಟೆಯಲ್ಲಿ ಹುಣ್ಣು ಬಂದ್ಬಿಟ್ರೆ ಅವರು ಉಸಿರಾಡೋದು ಸಹ ದುರ್ವಾಸನೆ. ಅವರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಅವರ ವಾಸನೆ ಅವರಿಗೆ ತಡಿಲಿಕ್ಕೆ ಆಗೋದಿಲ್ಲ. ಮೈಯಲ್ಲಿ ಬಂದಂತಹ ಹುಣ್ಣುಗಳು ಕೊಳೆತು ಹೋಗುತ್ತದೆ, ವಾಸನೆ. ಯಾವ ಹೆಂಡತಿ ಮಕ್ಕಳು ಯಾರು ಪಕ್ಕದಲ್ಲಿರ್ಲಿಕ್ಕಿಲ್ಲ. ತೊಡೆಗಳಲ್ಲಿ ಹುಣ್ಣು ಕೊಳೆತು ಹೋಗ್ತದೆ, ಮಾಂಸ ಅರಳಿ ಕೊಳೆತು ಹೋಗ್ತದೆ. ನಡುನೆತ್ತಿಯಿಂದ ದೇಹದ ಕೆಳಗಿನವರೆಗೂ ವಾಸಿಯಾಗದ ಹುಣ್ಣುಗಳು. ಪ್ರಿಯರೇ, ಇದು ಹೇಳ್ತಾರೆ, ಸರ್ವೇಶ್ವರ ಹೇಳ್ತಾರೆ, ಸರ್ವೇಶ್ವರ ಹುಟ್ಟಿಸಿ ಬಾಧಿಸುವರು ಎಂಬುದಾಗಿ. ನೋಡಿ, ನಾವು ಈಜಿಪ್ಟಿನಲ್ಲಿ ನಾವು ನೋಡ್ತೇವೆ, ಭಯಂಕರವಾದ ಹುಣ್ಣುಗಳು ಬಂದವು. ಯಾರು ಕೊಟ್ಟದ್ದು? ಸರ್ವೇಶ್ವರ ಸ್ವಾಮಿ. ಯಾಕೆ ಕೊಟ್ಟದ್ದು? ಈಜಿಪ್ಟಿನಲ್ಲಿರುವಂತಹ ಫಾರೋನನ್ನು ದೇವರನ್ನ ಅರ್ಥೈಸಿಕೊಳ್ಳುವುದಕ್ಕಾಗಿ, ದೇವರ ಮಾತಿಗೆ ವಿಧೇಯರಾಗುವುದಕ್ಕಾಗಿ, ಇಸ್ರಾಯೇಲನ್ನು ಬಿಡುಗಡೆ ಪಡಿಸುವುದಕ್ಕಾಗಿ ಹುಣ್ಣುಗಳು.
ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯ, ಎಷ್ಟೋ ಜನರನ್ನು ನೀವು ನೋಡ್ಬೋದು, ಆಸ್ಪತ್ರೆಗೆ ಕೆಲವು ಸಾರಿ ಹೋಗಿ ನೋಡಿ ಅಲ್ಲ, ಈ ಚರ್ಮ ರೋಗ ಆಸ್ಪತ್ರೆಗೆ ಹೋಗಿ ನೋಡಿ ಅಲ್ಲ, ವಾರ್ಡ್ಗೆ, ಚರ್ಮ ರೋಗ ವಾರ್ಡ್ಗೆ ಭಯಂಕರವಾದ ಹುಣ್ಣಿನ ವಾಸನೆಗಳು. ಎಷ್ಟು ಜನ ನೀವು ನೋಡಿದ್ರಿಂದ ಗೊತ್ತಿಲ್ಲ, ಈ ಹುಣ್ಣು ವಾಸನೆ ಬರೋದು ಎಷ್ಟು ಕೆಟ್ಟ ವಾಸನೆ ಅಂದ್ಬಿಟ್ಟು. ಈ ಪಸ್ ಎಂಬುದಾಗಿ ಹೇಳ್ತೇವೆ, ಕೀವು, ಎಂಥ ವಾಸನೆ ಗೊತ್ತುಂಟ ಅದು. ಆ ಹುಣ್ಣು ಹೊಡೆಯುವಾಗ ನಾಯಿಗಳು ನೆಕ್ಕುತ್ತಾ ಇದ್ದವು. ನಾವು ನೋಡ್ತೇವೆ ಬಡ ಲಾಜರನನ್ನ, ಅವನ ದೇಹವು ಅದೇ ರೀತಿಯಾಗಿತ್ತು. ಹುಣ್ಣು ಹೊಡೆದು ನೆಕ್ಕುತ್ತಾ ಇದ್ವು, ನಾಯಿಗಳು ನೆಕ್ಕುತ್ತಾ ಇದ್ವು. ಇವತ್ತು ನೀವು ನೋಡಿರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಆದರೆ ನೋಡಿ, ಈ ಹುಣ್ಣು ಹೊಟ್ಟೆಯಲ್ಲಿ ಬರುವಂತ ಕ್ಯಾನ್ಸರ್, ಅದೊಂದು ಹುಣ್ಣು ಪ್ರಿಯರೇ, ಅದೊಂದು ಹುಣ್ಣು. ಹೊಟ್ಟೆಯೊಳಗೆ ಪ್ರಾರಂಭವಾಗುವಂತಹ ಅಲ್ಸರ್ ಒಂದು ಹುಣ್ಣು. ತಲೆಯಲ್ಲಿ ಬರುವಂತಹ ಒಂದು ಟ್ಯೂಮರ್ ಹುಣ್ಣು. ಬ್ರೆಸ್ಟ್ ಅಲ್ಲಿ ಬರುವ ಒಂದು ಕ್ಯಾನ್ಸರ್ ಹುಣ್ಣು. ಬಾಯಲ್ಲಿ ಬರುವ ಒಂದು ಕ್ಯಾನ್ಸರ್ ಹುಣ್ಣು. ಗಂಟಲಲ್ಲಿ ಬರುವ ಒಂದು ಕ್ಯಾನ್ಸರ್ ಹುಣ್ಣು. ಶ್ವಾಸಕೋಶದಲ್ಲಿ, ಕಣ್ಣಿನಲ್ಲಿ ಬರುವಂತಹ ಕ್ಯಾನ್ಸರ್ ಹುಣ್ಣು. ಶಿಶ್ನಗಳಲ್ಲಿ ಬರುವಂತಹ ಹುಣ್ಣು ಕ್ಯಾನ್ಸರ್. ಮರ್ಮಾಂಗಗಳಲ್ಲಿ ಬರುವಂತಹ ಹುಣ್ಣು ಕ್ಯಾನ್ಸರ್. ಗುದದ್ವಾರದಲ್ಲಿ ಬರುವಂತಹ ಹುಣ್ಣು ಕ್ಯಾನ್ಸರ್ ಹುಣ್ಣು. ಕರಳುಗಳಲ್ಲಿ ಬರುವಂತಹ ಕ್ಯಾನ್ಸರ್ ಹುಣ್ಣು. ಬಾಯಿಯಲ್ಲಿ ಬರುವಂತಹ ಕ್ಯಾನ್ಸರ್ ಹುಣ್ಣು. ಪ್ರಿಯರೇ, ನಾವು ದೇವರ ವಾಕ್ಯವನ್ನ ವಿವರಣೆ ಮಾಡಿ ನೋಡಬೇಕು. ನನ್ನ ಹೊಟ್ಟೆಯಲ್ಲಿ ಒಂದು ದೊಡ್ಡ ಗೆಡ್ಡೆ ಬಂತು, ಹುಣ್ಣು. ನೀನು ಪಾಪ ಮಾಡಿದೀಯೋ, ನಾನು ಪಾಪ ಮಾಡಿದ್ರೆ ನಮಗೆ ಅದು ಬೇಕಾಗಿಲ್ಲ. ಸತ್ಯವೋ ಅಸತ್ಯವೋ ನಮಗೆ ಬೇಕಾಗಿಲ್ಲ, ಆದರೆ ಅದು ಹುಣ್ಣು ಅಷ್ಟೇ. ನೀನು ಒಳ್ಳೆಯವನು ನನಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ, ಹುಣ್ಣು. ಅದು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಆಗಬಹುದು, ಅಥವಾ ನಿನ್ನನ್ನು ಪರಿವರ್ತಿಸುವುದಕ್ಕಾಗಿ ಆಗಬಹುದು, ಹುಣ್ಣು. ಅಥವಾ ದೇವರನ್ನ ಇನ್ನೂ ಹೆಚ್ಚಾಗಿ ಕಂಡುಕೊಳ್ಳುವುದಕ್ಕಾಗಿರಬಹುದು, ಅಥವಾ ಪಶ್ಚಾತ್ತಾಪದ ಜೀವನಕ್ಕೆ ಬರುವುದಕ್ಕಾಗಿರಬಹುದು, ದೇವರ ಮಹಿಮೆಯನ್ನು ಕಾಣುವಂತದ್ದಾಗಿರಬಹುದು, ಆದರೆ ಅದು ಹುಣ್ಣು. ಆ ಹುಣ್ಣಿನಲ್ಲಿ ನಿನ್ನ ದೇವರನ್ನು ಎಷ್ಟು ನೀನು ತೆಗಳುತ್ತೀಯ, ಆ ಹುಣ್ಣಿನಲ್ಲಿ ನಿನ್ನ ದೇವರನ್ನು ಎಷ್ಟು ಬಹಿಷ್ಕರಿಸುತ್ತೀಯ, ಆ ಹುಣ್ಣಿನಲ್ಲಿ ನಿನ್ನ ದೇವರ ಮುಂದೆ ಎಷ್ಟು ವಿಧಿಯನಾಗಿರುತ್ತೀಯ, ಆ ಹುಣ್ಣಿನಲ್ಲಿಯೂ ನೀನು ಎಷ್ಟು ಪರಸ್ಪರ ಪ್ರೀತಿಯಲ್ಲಿ ಇರ್ತೀಯ, ಆ ಹುಣ್ಣಿನಲ್ಲಿಯೂ ನಿನಗೆ ಎಷ್ಟು ಸಹನೆ ಇರುತ್ತದೆ. ಹುಣ್ಣು, ತಲೆನೆತ್ತಿಯಿಂದ ಪಾದದವರೆಗೂ ಹುಣ್ಣು. ಪ್ರಿಯರೇ, ನಾನು ನೋಡಿದ್ದೇನೆ, ಹೊಟ್ಟೆಯಲ್ಲಿ ಕರಳಿನಲ್ಲಿ ಕ್ಯಾನ್ಸರ್ ಬಂದಂತಹ ವ್ಯಕ್ತಿಗಳು, ಪ್ರಿಯರೇ, ಮನೆಯ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂತ ದುರ್ವಾಸನೆ. ಪ್ರಿಯರಿದು ನಾನು ಪಾಪದಿಂದ ಬಂದಿರುವಂಥದ್ದು ಎಂಬುದಾಗಿ ನಾನು ಹೇಳಲಿಕ್ಕೆ ನಾನು ಯೋಗ್ಯನಲ್ಲ, ನಾನು ತೀರ್ಪು ಕೊಡಲಿಕ್ಕೆ ನಾನು ಯೋಗ್ಯನಲ್ಲ. ಆದರೆ ಇದು ಒಂದು ಹುಣ್ಣು. ಪ್ರಿಯ, ನಾವು ಪ್ರತಿಯೊಂದು ವಿಷಯಗಳನ್ನು ನಾವು ಪರಿಶೀಲಿಸಿ ನೋಡಬೇಕು. ದೇವರು ಹೇಳುವಂತ ಮಾತು ನಾವು ಹೇಳುವಂತ ಮಾತಲ್ಲ. ನಿಮ್ಮ ಮೊಣಕಾಲು, ತೊಡೆಗಳಲ್ಲೂ, ಅಂಗಾಲು ಹಾಗೂ ನಡುನೆತ್ತಿಯವರೆಗೂ, ಅಂಗಾಲಿನಿಂದ ಹಿಡಿದು ನಡುನೆತ್ತಿಯವರೆಗೂ ಗೊತ್ತಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದೆ ಹೋಗುವಾಗ, ನನಗೆ ಅವಿಧೇಯರಾಗಿ ಹೋಗುವಾಗ ಇದೆಲ್ಲವೂ ಸಂಭವಿಸುತ್ತದೆ ಎಂಬುದಾಗಿ. ಇವತ್ತಿನವರೆಗೂ ನಿನ್ನ ಹೊಟ್ಟೆಯಲ್ಲಿ ಸಮಸ್ಯೆ 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 ಸಮಸ್ಯೆ. ಏನು ಕಾರಣ? ಹುಣ್ಣು. ಅಲ್ಸರ್ ಅಲ್ಸರ್ ಅಲ್ಸರ್. ಅಲ್ಸರ್ಗೆ ಏನು ಕಾರಣ ಗೊತ್ತಾ? ಕರಳಿನಲ್ಲಿ ಬರುವಂತ ರೋಗಕ್ಕೆ ಏನು ಕಾರಣ ಗೊತ್ತಾ? ಜಠರದಲ್ಲಿ ಬರುವಂತ ರೋಗಕ್ಕೆ ಏನು ಕಾರಣ ಗೊತ್ತಾ? ಅದಕ್ಕೆಲ್ಲ ಕಾರಣ ಇದೆ ಪ್ರಿಯರೇ.
ಹೊಟ್ಟೆಯಲ್ಲಿ ಕೆಟ್ಟದನ್ನು ತುಂಬಿಸಿಕೊಳ್ಳುವಾಗ, ವೈರತ್ವವನ್ನು ತುಂಬಿಸಿಕೊಳ್ಳುವಾಗ, ಶತ್ರುತ್ವವನ್ನು ತುಂಬಿಸಿಕೊಳ್ಳುವಾಗ, ಅಥವಾ ಗರ್ಭಪಾತ ಮಾಡುವಾಗ, ಗರ್ಭಪಾತ ಮಾಡಲು ಪ್ರೇರಣೆ ಕೊಡುವಾಗ ಹುಣ್ಣಾಗಿ ಮಾರ್ಪಾಡಾಗುತ್ತದೆ. ಎಲ್ಲವೂ ಮಾಡಿ ಮಾಡದವನಂತೆ ನಾನು ನಾಟಕ ಮಾಡಿ ಕುಳಿತುಕೊಳ್ಳುವಾಗ ಅದು ಹುಣ್ಣಾಗಿ ಪರಿವರ್ತನೆ ಹೊಂದುತ್ತದೆ. ಹಲವಾರು ಜನರನ್ನ ನೋಡ್ತೀವಿ, ಹೆಣ್ಣು ಮಕ್ಕಳನ್ನ ಗರ್ಭಪಾತಕ್ಕೆ ಹೋಗ್ತಾರೆ, ಜೀವಂತವಾಗಿ ಗರ್ಭದಲ್ಲಿರುವಂತಹ ಮಗುವನ್ನ ತುಂಡು ತುಂಡು ಮಾಡ್ತಾರೆ, ತುಂಡು ತುಂಡು ಮಾಡ್ತಾರೆ. ತಮ್ಮ ಸುಖದ ಭೋಗಕ್ಕಾಗಿ, 5 ನಿಮಿಷದ ಸುಖಕ್ಕಾಗಿ ಒಬ್ಬ ಪುರುಷನೊಡನೆ ಮಲಗಿ ಸಂಸರ್ಗ ಮಾಡಿ ಆ ಮಗು 2 ತಿಂಗಳು 3 ತಿಂಗಳು ಹೊಟ್ಟೆಯಲ್ಲಿ ಇರಬೇಕಾದ್ರೆ, ಅಯ್ಯೋ ನನ್ನ ಗಂಡನಿಗೆ ಗೊತ್ತಾದ್ರೆ ಏನು ಮಾಡೋದು, ಅಯ್ಯೋ ನನ್ನ ಹೆಂಡತಿಗೆ ಗೊತ್ತಾದ್ರೆ ಏನು ಮಾಡೋದು, ಅಯ್ಯೋ ನನ್ನ ಕುಟುಂಬಕ್ಕೆ ಗೊತ್ತಾದ್ರೆ ಏನು ಮಾಡೋದು, ಅಯ್ಯೋ ಯಾರಿಗಾದ್ರೂ ಗೊತ್ತಾದ್ರೆ ಏನು ಮಾಡೋದು, ಏನು ಮಾಡೋದಿಲ್ಲ, ಸೀದಾ ಆಸ್ಪತ್ರೆಗೆ. ಗರ್ಭದಲ್ಲಿರುವಂತಹ ಜೀವಂತವಾಗಿ ನಗು ನಗುತ್ತಾ ಆಡುತ್ತಾ ಇರುವಂತಹ ಮಗುವನ್ನ ಆ ತಾಯಿಯ ಗರ್ಭಪಾತ್ರೆಯಲ್ಲಿ ಫೋರ್ಸಸ್ ಅನ್ನು ಹಾಕಿ, ಆ ಫೋರ್ಸಸ್ ಅನ್ನ ಕತ್ರಿಯನ್ನ ಒಳಗೆ ಹಾಕಿ ಒಂದು ಕತ್ರಿಯಲ್ಲಿ ಆ ಫೋರ್ಸಸ್ ಅಲ್ಲಿ ಹಿಡಿಯುತ್ತಾರೆ. ಇಕ್ಕಳ ಇರ್ತದೆ, ಆ ತಾಯಿಯ ಗರ್ಭಪಾತ್ರೆಯಲ್ಲಿ ಇಕ್ಕಳವನ್ನ ಹಾಕಿ ಮೊದಲು ಹಿಡಿಯುತ್ತಾರೆ. ಇಲ್ಲಿ ನನ್ನನ್ನು ನೋಡಿ, ದಯವಿಟ್ಟು ನೋಡಿ, ಹೆಣ್ಣು ಮಕ್ಕಳೆಲ್ಲರೂ ನೋಡಿ, ಗಂಡು ಮಕ್ಕಳೆಲ್ಲರೂ ನೋಡಿ. ನಿಮಗೆ ಏನೇ ಕೆಲಸ ಆದ್ರೆ ಬಿಟ್ಬಿಡಿ, ಒಂದು 10 ನಿಮಿಷ ಬಿಟ್ಬಿಡಿ. ಬನ್ನಿ ದಯವಿಗೆ. 2 ತಿಂಗಳು 3 ತಿಂಗಳಾಗಿ ಮಗು ಹೊಟ್ಟೆಯಲ್ಲಿ ಆಡುತ್ತಾ ಇರುವಾಗ ಭಯಭ್ರಾಂತರಾಗಿ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ದೇವರ ಮುಂದೆ ಅವಿಧಿಯನಾಗಿ, ಗಂಡನ ಮುಂದೆ ಅವಿಧಿಯರಾಗಿ, ಎತ್ತ ತಂದೆ ತಾಯಿಯ ಮುಂದೆ ಅವಿಧಿಯರಾಗಿ ಗರ್ಭವತಿಯಾಗಿ ಆಸ್ಪತ್ರೆಗೆ ಹೋಗುವಾಗ ಆ ಗರ್ಭಪಾತ್ರೆಯಲ್ಲಿ ಫೋರ್ಸಸ್ ಅನ್ನ ಹಾಕಿ ಮಗುವಿನ ತಲೆಯನ್ನ ಅಥವಾ ಕೈಯನ್ನ ಅಥವಾ ಏನ್ ಸಿಗ್ತದೋ ಅದನ್ನ ಕೈಯಲ್ಲಿ ಹಿಡಿಲಿಕ್ಕೆ ಆಗ್ತದೆ. ಹಿಡಿತಾರೆ, ಗಟ್ಟಿಯಾಗಿ ಹಿಡಿತಾರೆ. ಆ ಮಗು ಹಿಂದೆ 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 ಹೋಗ್ತದೆ. ಆ ಫೋರ್ಸ್ ಗರ್ಭದಲ್ಲಿ ಆ ಕತ್ರಿ ಹೋಗ್ಬೇಕಾದ್ರೆ, ಫೋರ್ಸಸ್ ಹೋಗ್ಬೇಕಾದ್ರೆ ಅದಕ್ಕೆ ಗೊತ್ತಾಗ್ತದೆ ಯಾವುದೋ ನನ್ನಲ್ಲಿ ಬರ್ತಾ ಇದೆ, ನನ್ನೊಳಗಿರುವಂತ ನೀರಿನಲ್ಲಿ ಏನೋ ಬರ್ತಾ ಇದೆ. ಆ ನೀರು ತುಂಬಿರುವ ಸುರಕ್ಷಿತವಾಗಿ ತಾಯಿಯ ಗರ್ಭದಲ್ಲಿ ಬೆಚ್ಚಗಿರುವಾಗ ಆ ಒಳಗೆ ಒಂದು ಸಾಧನ ಹೋಗುವಾಗ ಏನೋ ಸಂಭವಿಸುತ್ತಾ ಇದೆ ಎಂಬಂತ ಭಯದಿಂದ ಮಗು ಅತ್ತಿತ್ತ 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 ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಓಡಾಡುವಾಗ ಹಾಗೆಯೇ ರಭಕ್ಕನೆ ಆ ಫೋರ್ಸಸ್ ಅನ್ನು ಹಾಕಿ ಮಗುವನ್ನ ಹಿಡಿಬೇಕಾದ್ರೆ ಅದು ಹೊಟ್ಟೆ ಆಗಬಹುದು, ಕತ್ತಾಗಬಹುದು, ಕೈಯಾಗಬಹುದು, ಕಾಲಾಗಬಹುದು. ಹಿಡಿಯುವಾಗ ಇನ್ನೊಂದು ಕತ್ತರಿಯನ್ನು ಹಾಕಿ ಒಂದೇ ಒಂದು ತುಂಡು ಮಾಡ್ತಾರೆ. ಕೈ ಕತ್ತರಿಸಿ ಹೋಗ್ತದೆ, ಕಾಲು ಕತ್ತರಿಸಿ ಹೋಗ್ತದೆ, ಹೊಟ್ಟೆ ಕತ್ತರಿಸಲ್ಪಡ್ತದೆ, ತಲೆ ಕತ್ತರಿಸಲ್ಪಡ್ತದೆ, ಮೆದುಳು ಸಮೇತವಾಗಿ ತುಂಡು ತುಂಡು ಮಾಡ್ತಾರೆ. ತುಂಡು ತುಂಡು ಮಾಡಿ ಹಾಗೆಯೇ ಚಿಮುಟದಿಂದ ಹೊರಗೆ ಇಳಿತಾರೆ ಮಾಂಸಗಳನ್ನು. ಅಲ್ಲಿ ಗರ್ಭವತಿಯಾಗಿ ಮಲಗಿರೋಳಿಗೆ ಏನೂ ಇಲ್ಲ, ಚಂದ ಮಲಗಿರ್ತಾಳೆ. ತನ್ನ ಗರ್ಭದಲ್ಲಿ ಒಂದು ಜೀವ ಅಮ್ಮ 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 ಎಂದು ಕೂಗುತ್ತಾ ಇರ್ತದೆ. ಅವಳು ತನ್ನಲ್ಲಿರುವುದನ್ನ ತೆಗೆದು ಹಾಕ್ಲಿಕ್ಕೆ, ಇನ್ನೊಬ್ಬನನ್ನ ರಕ್ಷಿಸಲಿಕ್ಕೆ, ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಹೊಟ್ಟೆಯನ್ನು ಅಗಲಿಸಿ ಕೂತುಕೊಂಡಿರುತ್ತಾಳೆ, ಮಲಗಿರುತ್ತಾಳೆ. ತುಂಡು ತುಂಡು ಮಾಡಿ ಕೈಯನ್ನ ಕತ್ತರಿಸುವಾಗ ಅಮ್ಮಮ್ಮ ಅಯ್ಯೋ ಅಮ್ಮ ಅಮ್ಮ ಎಂಬುದಾಗಿ ಗರ್ಭದಲ್ಲಿ ಮಗು ತತ್ತರಿಸುತ್ತದೆ. ಕಾಲನ್ನು ಹಿಡಿದು ಕತ್ತರಿಸುವಾಗ ಎಳೆದು ಅಯ್ಯೋಯ್ಯೋ ಅಮ್ಮ ಅಮ್ಮ ಎಂದು ಕತ್ತರಿಸುತ್ತದೆ, ಕೂಗುತ್ತದೆ. ಹೀಗೆ ದೇಹದ ಒಂದೊಂದು ಅವಯವಗಳನ್ನ ತುಂಡು 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 ಮಾಡಿ ಒಳಗಿನಿಂದ ಬೋಟಿಯನ್ನು ತೆಗೆದು ಹೊರಗೆ ಹಾಕುತ್ತಾರೆ. ಮಲಗುವಾಗ ಸಂತೋಷ, ಎಂತ ಸುಖ, 5 ನಿಮಿಷದ ಸುಖ, ಪರಪುರುಷರೊಡನೆ ಪರಸ್ತ್ರೀಯರೊಡನೆ. ಮೋಚು ಅದಕ್ಕಾಗಿ ಹೊಂಚು ಹಾಕಿ ಓದದ್ದು, ಅದಕ್ಕಾಗಿ ಚಪ್ಪರಿಸಿ ಚಪ್ಪರಿಸಿ ಓದೋದು, ಐಸ್ ಕ್ರೀಮ್ ತಿಂದು ಓದೋದು, ಬಿರಿಯಾನಿ ತಿಂದು ಓದೋದು, ಅದಕ್ಕಾಗಿ ಒಂದು ಓಲೆ, ಅದಕ್ಕಾಗಿ ಒಂದು ಜುಮಿಕಿ, ಅದಕ್ಕಾಗಿ ಒಂದು ಚೈನು, ಅದಕ್ಕಾಗಿ ಒಂದು ಅದು ದುಡ್ಡು, 5 ನಿಮಿಷಕ್ಕಾಗಿ. ಯಾಕೆ? ನಿನ್ನ ಗರ್ಭದಲ್ಲಿ ನೀನು ಹೊತ್ತಂತ ಆ ಜೀವವನ್ನ ತುಂಡು ತುಂಡು ಮಾಡಲಿಕ್ಕಾಗಿ ನೀನು ಮನುಷ್ಯನಲ್ಲಿ ತೆಗೆದುಕೊಂಡಂತಹ ಲಂಚ. ನಾಚಿಕೆ ಆಗಬೇಕು. ನೀನು ಮಲಗಿ ಇನ್ನೊಬ್ಬಳೊಂದಿಗೆ ಮಲಗಿ ನಿನ್ನ ಗರ್ಭದಲ್ಲಿ ಒಂದು ಮಗುವನ್ನು ಎತ್ತು ಆ ಮಗುವನ್ನು ತುಂಡು ತುಂಡು ಮಾಡುವುದಕ್ಕಾಗಿ ಅವನೊಡನೆ ನೀನು ಪಡೆದುಕೊಂಡಂತ ಲಂಚ. ಯಾವ ಹೆಣ್ಣು ಎನಿಸುತ್ತಾಳೆ ಇದನ್ನ?
ಎಷ್ಟೊತ್ತಿಗೆ ಎಷ್ಟು ಜನರ ನನ್ನ ಜೀವನದಲ್ಲಿ ಅನುಭವ ನಾನು ನೋಡಿದ್ದೀನಿ ಪ್ರಿಯರೇ. ಒಂದೇ ವ್ಯಕ್ತಿಗಳು 5 ಸಾರಿ 6 ಸಾರಿ 7 ಸಾರಿ ಅಭಾಷಣ ಮಾಡಿದವರಿದ್ದಾರೆ. ತುಂಡು ತುಂಡು ಮಾಡಿ ಎಷ್ಟು ಜೀವಗಳನ್ನು ಕೊಂದವರು. ಇದು ಆಂತರಿಕ ಗಾಯವಾಗಿ ಮಾರ್ಪಾಡಾಗುತ್ತದೆ, ಮಾನಸಿಕ ರೋಗವಾಗಿ ಮಾರ್ಪಾಡಾಗುತ್ತದೆ. ಏನು ಮಾಡಿದರೂ ರೋಗ. ಅಯ್ಯೋ, ಹೊಟ್ಟೆಯಲ್ಲಿ ಹೋಯ್ತು, ಹೊಟ್ಟೆಯಿಂದ ಕರಳಿಗೆ ಬಂತು, ಕರಳದಲ್ಲಿ ಹೋಯ್ತು, ಎದೆಗೆ ಬಂತು, ಎದೆಯಿಂದ ಹೋಯ್ತು, ಕಣ್ಣಿಗೆ ಬಂತು, ಕಣ್ಣಿನಿಂದ ಹೋಯ್ತು, ಕುತ್ತಿಗೆಗೆ ಬಂತು, ಕುತ್ತಿಗೆಯಿಂದ ಹೋಯ್ತು. ಅಯ್ಯೋ, ನನ್ನ ಕೈಲಿ ಆಗ್ತಾ ಇಲ್ಲ, ನಿಶಕ್ತಿ ಆಗ್ತಾ ಇದೆ, ಏನ್ ಮಾಡ್ತಾ ಇಲ್ಲ. ಆಗಬೇಕು, ನಿನಗೆ ಆಗಲೇಬೇಕು. ಯಾಕೆಂದರೆ ಜೀವಂತವಾಗಿ ಒಬ್ಬನೊಡನೆ 5 ನಿಮಿಷ ಮಲಗಿ ನಿನ್ನ ಕಂದಮ್ಮನನ್ನ ತುಂಡು ಮಾಡಿ ತುಂಡು ಮಾಡಿ ತುಂಡು ಮಾಡಿ ರಕ್ತದ ಓಕುಣಿಯಾಗಿ ಗರ್ಭಪಾತವನ್ನು ರಕ್ತದ ದುರ್ವಾಸನೆಯಲ್ಲಿ ತುಂಬಿ ನೀನು ಹೊರಗೆ ತರುತ್ತೆ ಎಂಬುದಾದರೆ ನಿನಗೆ ಉಣ್ಣಲ್ಲ, ದೇಹವೇ ಕೊಳ್ತು ಹೋಗ್ಬೇಕು. ಮಲಗಿದವನ ಸುಖ, ಇಲ್ಲಿ ಮಲಗಿದವಳ ಸುಖ. ಇದಕ್ಕೆ ಪ್ರತಿಫಲ ಇದುವೇ. ಉಣ್ಣು ಮಾರದ ಜೀವನದಲ್ಲಿ ಹೋಗದ ನೋವು, ಗರ್ಭದಲ್ಲಿ ಹೋಗದ ನೋವು. ಯೋಚನೆ ಮಾಡಬೇಕು. ಎಲ್ಲರೂ ಎಣಿಸ್ಕೊಳ್ತಾರೆ ಅಭಾಷಣ ಅಂದ್ರೆ ಏನೋ ಅನ್ಕೊಂಡು. ಅದರಷ್ಟು ನರಕ ಯಾತನೆ ನಿನ್ನ ಜೀವ ಕೊಟ್ಟ, ಜನ್ಮ ಕೊಟ್ಟಂತ ಮಗುವನ್ನ ತುಂಡು 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 ತುಂಡು, ಒಂದು ತರಕಾರಿಯನ್ನು ತುಂಡು ಮಾಡಿದ ಹಾಗೆ. ಹೇಗೆ ಕಸಾಬ್ ಅಂಗಡಿಗೆ ಹೋಗುವಾಗ, ಕೋಳಿ ಅಂಗಡಿಗೆ ಹೋಗುವಾಗ ಅದನ್ನು ತುಂಡು ತುಂಡು ಮಾಡ್ತಾನೋ ಹಾಗೆ ತುಂಡು ತುಂಡು ಮಾಡುವಂತೆ. ಹೇಗೆ ನಿನಗೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ? ಹೇಗೆ ಅಂಗಾಲಿನಿಂದ ನಡು ನೆತ್ತಿಯವರೆಗೆ ನಿನಗೆ ಉಣ್ಣು ಬರದೇ ಇರಲಿಕ್ಕೆ ಸಾಧ್ಯ? ಯಾವಾಗ ನೋಡು ನನಗೆ ಹೊಟ್ಟೆ ನೋವು, ನನಗೆ ಅದು ನೋವು, ಇದು ನೋವು, ಎಲ್ಲ ನೋವು ಬರ್ತದೆ, ಬರ್ಬೇಕು. ಅಯ್ಯೋ, ನಾನೇನೂ ಮಾಡಲಿಲ್ಲ, ನನ್ಗೆ ಯಾರಿಗೂ ವೈರಾಗ್ಯ ಇಲ್ಲ, ನನ್ಗೇನೂ ಮನಸ್ತಾಪ ಇಲ್ಲ, ಅಯ್ಯೋ ನಾನು ಆಗಿದ್ದೀನಿ, ನಾನು ಕ್ಷಮಿಸ್ಬಿಟ್ಟಿದ್ದೀನಿ. ನಿನ್ ತಲೆಕಾಯಿ ಬುರುಡ, ಎಲ್ಲಿ ಕ್ಷಮಿಸಿದೀಯ? ಜೀವ ತೆಗೆದಿದೀಯ. ನೋಡಿ, ಕೆಲವರಿಗೆ ಬರೀ ತಲೆನೋವು, ಹೋಗೋದೇ ಇಲ್ಲ, ಬಂದ್ರೆ ತಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಏನ್ ಕಾರಣ? ನರ ಎಲ್ಲಿಂದ ಹೋಗ್ತದೆ ಪ್ರಿಯರೇ? ಒಂದು ಹೆಣ್ಣು ಮಗಳಿಗೆ ನಾಭಿಯಲ್ಲಿ 6190 ನರ ಇದೆ. ಒಂದು ಹೆಣ್ಣು ಮಗಳ ಗರ್ಭಾಶಯದ ಒಕ್ಕಳಲ್ಲಿ, ಒಂದು ಹೆಣ್ಣು ಮಗಳ ಒಕ್ಕಳಲ್ಲಿ 6190 ನರಗಳು. ಅದು ದೇಹದ ಇಡೀ ಪೂರ್ತಿಯಾಗಿದೆ. ದೇಹದಲ್ಲಿ ಆ ಒಕ್ಕಳಿನಿಂದ ಅದು ಸಂಪೂರ್ಣ ದೇಹವನ್ನು ಆಕರಿಸುತ್ತದೆ. ಒಂದು ಮಗುವಿಗೆ ಉಸಿರಾಟ ಕೊಡುವುದು ಅಲ್ಲಿಂದಲೇ, ಒಂದು ಮಗುವಿಗೆ ವಿಟಮಿನ್ ಕೊಡುವುದು ಅಲ್ಲಿಂದನೇ, ಒಂದು ಮಗುವಿಗೆ ಮಾಂಸವಾಗಿ ಪರಿವರ್ತಿಸುವುದು ಅಲ್ಲಿಂದನೇ, ಒಂದು ಮಗುವಿಗೆ ಅಂಗವೈಕಲ್ಯತೆಯನ್ನು ತೆಗೆದುಹಾಕುವುದು ಅಲ್ಲಿಂದನೇ, ಒಂದು ಮಗುವಿಗೆ ರೋಗ ನಿರೋಧಕ ಶಕ್ತಿ ಸಿಕ್ಕುವುದು ಅಲ್ಲಿಂದನೇ, ಒಂದು ಮಗುವಿಗೆ ಚರ್ಮ ಸಿಕ್ಕುವುದರಿಂದನೇ, ಒಂದು ಮಗುವಿನ ಮೆದುಳು ಉತ್ಪತ್ತಿ ಆಗುವುದರಿಂದನೇ, ಒಂದು ಮಗುವಿನ ನರಗಳು ಉತ್ಪತ್ತಿ ಆಗುವುದರಿಂದಲೇ, ಒಂದು ಮಗುವಿನ ಎಲುಬು ಉತ್ಪತ್ತಿ ಆಗುವುದರಿಂದಲೇ, ಒಂದು ಮಗುವಿಗೆ ತಲೆ ಕೂದಲು ಬರುವುದರಿಂದಲೇ, ಒಂದು ಮಗುವಿಗೆ ಜ್ಞಾನೇಂದ್ರಿಯಗಳು ಬರುವುದರಿಂದಲೇ, ಒಂದು ಮಗುವಿಗೆ ಪಂಚೇಂದ್ರಿಯಗಳು ಉಂಟಾಗುವುದರಿಂದಲೇ. ಒಂದು ಹೆಣ್ಣಿನ ನಾಭಿಯ ಒಕ್ಕಳಿನಿಂದ 6190 ನರಗಳು, ಒಂದು ಹೆಣ್ಣಿನ ಆ ಒಕ್ಕಳಿನಲ್ಲಿರುವಂತಹ ನರಗಳು. ಒಕ್ಕಳ ಕುಡಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೇನೆ ಪ್ರೇರೆ, ಈ ಒಕ್ಕಳ ಕುಡಿ ಎಂಬುದು ಅದಕ್ಕೆ ಹೇಳೋದು. ನಿಜ ಹೇಳಬೇಕಾದ್ರೆ, ಆ ಕಾಲದಲ್ಲಿ ಸತ್ಯ ಹೇಳಬೇಕು ಅಂದ್ರೆ, ಒಂದು ಹೆಣ್ಣು ಮಗಳು ತನ್ನ ಒಕ್ಕಳನ್ನ ತೋರಿಸಿ ನಡೆಯುವಾಗೆ ಇಲ್ಲ, ನಾಭಿಯನ್ನು ತೋರಿಸಿ ನಡೆಯುವಾಗಿಲ್ಲ. ಅದು ಅಷ್ಟು ಪರಿಶುದ್ಧವಾದದ್ದು, ಅದಷ್ಟು ಪವಿತ್ರವಾದದ್ದು. ದೇವರ ಸೃಷ್ಟಿಯಿಂದ ಆ ನಾಭಿ ಒಕ್ಕಳಿನಿಂದ 6190 ನರಗಳಿಂದ ಇನ್ನೊಂದು ಜೀವ ಕೊಡುವಂತ ಒಂದು ಶ್ರೇಷ್ಠತೆ ಹೊಂದಿರುವಂತದ್ದು. ಒಂದು ಹೆಣ್ಣಿನ ಒಕ್ಕಳು ಅಂದರೆ ಪ್ರಿಯರೇ, ಅದು ತುಂಬಾ ಶ್ರೇಷ್ಠ. ಜನ್ಮದಾತೆ, ಜನ್ಮ ಕೊಡುವಂತ ಒಕ್ಕಳು, ಜೀವ ಕೊಡುವಂತಹ ಒಕ್ಕಳು, ಜೀವ ಶ್ವಾಸವನ್ನು ಒದಗಿಸುವಂತಹ ಒಕ್ಕಳು. ಎಂದಿಗೂ ಒಂದು ಹೆಣ್ಣು ಮಗಳು ತನ್ನ ಒಕ್ಕಳನ್ನು ತೋರಿಸಬಾರದು ಜನರ ಮುಂದೆ. ಮತ್ತೆ ಜನರ ಮುಂದೆ ಅಂತಿಲ್ಲ, ಅದು ಯಾವಾಗಲೂ ಮುಚ್ಚಿದಾಗಿ ಇರಬೇಕು. ಕಾರಣ ಅದು ಗೌಪ್ಯ, ಅಶೀಲಕರವಾದಂಥ ಚಿಂತನೆಯಲ್ಲಿ ಅಲ್ಲ ಪ್ರಿಯರೇ.
ಅದಕ್ಕೆ ಪೋಷಣೆ ಇರಬೇಕು, ಅದಕ್ಕೆ ಗಾಳಿಗಳು ತಾಕಬಾರದು, ಅದನ್ನ ಪೋಷಿಸಬೇಕು ಒಂದು ಹೆಣ್ಣು ಮಗಳು. ಅದಕ್ಕೆ ಹೇಳೋದು ಪ್ಯಾಂಟ್ಗಳನ್ನು ಹಾಕಬಾರದು ಹೆಣ್ಣು ಮಕ್ಕಳು ಎಂಬುದಾಗಿ. ಪ್ಯಾಂಟ್ಗಳನ್ನು ಹಾಕಬಾರದು ಹೆಣ್ಣು ಮಕ್ಕಳು. ಆ ಶ್ವಾಸ ನಾಭಿಯನ್ನ ಅವರು ಫ್ರೀಯಾಗಿ ಬಿಡಬೇಕು. ಹೀಗೆ ಆ ಪವಿತ್ರವಾದ ನರಗಳ ಮೂಲಕವಾಗಿ ಜೀವ ಕೊಟ್ಟಂತಹ ಮಕ್ಕಳನ್ನ ಕೊಲೆಗೈದು ಇಂದು ಏನೂ ಅರಿಯದೆ ತೃಪ್ತಿಯಿಂದ ಜೀವಿಸುತ್ತೇವೆ ಎನ್ನುವುದಾದರೆ, ಇನ್ನು ಗೆಡ್ಡೆ ಬರದೆ, ಹುಣ್ಣು ಬರದೆ ಇನ್ನೇನು ಬರ್ತದೆ? ಗೆಡ್ಡೆ ಬರದೆ, ಹುಣ್ಣು ಬರ್ತದೆ, ಕ್ಯಾನ್ಸರ್ ಬರದೆ ಇನ್ನೇನು ಬರ್ತದೆ? ಏನ್ ಬರ್ತದೆ? ಎಷ್ಟು ಮತ್ತೆ ಇನ್ನೊಂದು ನೋಡ್ತೀವಿ, ಹುಣ್ಣು ಯಾಕೆ ಬರ್ತದೆ? ಮಗು ಸುಂದರವಾಗಿರುವಂತ ಮಗು ಹುಟ್ಟುತ್ತದೆ, ತನ್ನ ಸೌಂದರ್ಯ ಹೋಗ್ಬಿಡ್ತದೆ, ಮಗುವಿಗೆ ಹಾಲು ಕೊಡೋದಿಲ್ಲ, ತಾಯಿ ಎದೆ ಹಾಲನ್ನ ಕೊಡೋದಿಲ್ಲ. 6190 ನರಗಳಿಂದ ಪೋಷಿತವಾಗಿ ದೇವರು ಕೊಡುವಂತ ಒಂದು ಮಧುಪಾನ ತನ್ನ ಮಗುವಿಗೆ ಸೌಂದರ್ಯ ಹೋಗ್ಬಿಡ್ತದೆ ಅಂತ ಹಾಲು ಕೊಡದಂತ ತಾಯಿಂದಿರಿದ್ದಾರೆ. ನನ್ನ ಕಣ್ಣಿಂದ ನಾನು ನೋಡಿದ್ದೇನೆ. ಯಾವಾಗ ತಾಯಿ ಹಾಲು ಕೊಡುವುದಿಲ್ಲವೋ ಹೊಟ್ಟೆಯಲ್ಲಿ ಹುಣ್ಣು ಶುರುವಾಗ್ತದೆ, ಗರ್ಭಕೋಶದಲ್ಲಿ ಕ್ಯಾನ್ಸರ್ ಶುರುವಾಗ್ತದೆ. ಅದು ಗೊತ್ತಾ? ಒಂದು ಸೌಂದರ್ಯ ಉಳ್ಕೊಳ್ತದೆ, ಗರ್ಭಕೋಶದಲ್ಲಿ ಕ್ಯಾನ್ಸರ್, ಹುಣ್ಣು ಶುರುವಾಗ್ತದೆ. ಪ್ರಿಯರೇ, ಈಗ ಎಷ್ಟು ದೇವರು ಹೇಳುವಂತಹ ಮಾತುಗಳು ಪ್ರಿಯರೇ, ನಾನು ಹೇಳುವಂತಹ ಮಾತುಗಳಲ್ಲ, ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ, ಸತ್ಯಗಳು ನಿಮಗೆ ಹೇಳ್ತಾ ಇದ್ದೇನೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ಧ್ಯಾನಿಸಿದಂತ ಮಾತು ಇದು. 36ನೇ ವಾಕ್ಯದಲ್ಲಿ, ನಿಮ್ಮ ಮೊಣಕಾಲು ತೊಡೆಗಳಲ್ಲೂ ಅಂಗಾಲು ಹಾಗೂ ನಡುನೆತ್ತಿಯವರೆಗೂ ವಾಸಿಯಾಗದ ಕೆಟ್ಟ ಕೆಟ್ಟ ಹುಣ್ಣುಗಳು ಸರ್ವೇಶ್ವರ ಹುಟ್ಟಿಸಿ ಬಾಧಿಸುವರು. ಬ್ರದರ್ ರೊಜಾರಿ ಅಲ್ಲ, ಯಾವ ಫಾದರ್ ಅಲ್ಲ, ಸರ್ವೇಶ್ವರ ಹುಟ್ಟಿಸಿ ಬಾಧಿಸುವರು. ನಿರಂತರ ಹಿಂಸೆಗೂ ಬಲಾತ್ಕಾರಕ್ಕೂ ನೀವು ಒಳಗಾಗುವಿರಿ. ನಿಮ್ಮ ಮುಂದೆ ನಡೆಯುವ ದುಷ್ಕೃತ್ಯಗಳನ್ನ ನೋಡಿ ಹುಚ್ಚಾಗಿ ಹೋಗುವಿರಿ. ಮಾನಸಿಕ ರೋಗ ಬರದೆ ಇನ್ನೇನಾಗ್ತದೆ? ಆಂತರಿಕ ಗಾಯ ಒಳಗೆ ಇರ್ತದೆ, ಮರ್ತೋಗ್ಬಿಟ್ಟಿರ್ತೀವಿ. ಏನಾದ್ರೂ ಹೇಳುವಾಗ ಮಾತ್ರ ಗಾಯ ಜ್ಞಾಪಕಕ್ಕೆ ಬರ್ತದೆ. ಬೇಸರ ಆಗ್ತದ? ನಾನು ಹೇಳುವುದು ಕೇಳುವಾಗ ನಿಮಗೆ ಬೇಸರ ಆಗ್ತದ? ಪ್ರಿಯರೇ, ನನಗೆ ಹೃದಯ ಸೀಳಿ ಹೋಗ್ತದೆ, ಅಳು ಬರ್ತದೆ, ಒಳಗಡೆ ಹೃದಯದಲ್ಲಿ ಅಳು ಬರ್ತದೆ. ಈ ಲೋಕ ಇವತ್ತು ದಿನಕ್ಕೆ ಎಷ್ಟು ಲಕ್ಷ ಮಕ್ಕಳನ್ನ ಅಬಾರ್ಷನ್ ಮಾಡ್ತಾ ಇರ್ಬೋದು, ಯೋಚನೆ ಮಾಡಿ ನೋಡಿ. ಎಷ್ಟು ಜನ ಮಕ್ಕಳು ಇವತ್ತು ರಸ್ತೆಯಲ್ಲಿ ಬಿಸಾಡ್ತಾ ಇರ್ಬೋದು, ಅಬಾರ್ಷನ್ ಮಾಡಿದ ಮಾಂಸವಾಗಿ. ಯೋಚನೆ ಮಾಡಿ ನೋಡಿ. ಎರಡನೇದಾಗಿ, ಯಾಕೆ ಹುಣ್ಣು ಗರ್ಭದಲ್ಲಿ ಹುಣ್ಣು ಬರ್ತದೆ, ಗೆಡ್ಡೆ ಬರ್ತದೆ? ವೈರತ್ವ, ಶತ್ರುತ್ವ. ಸೈನ್ಸ್ ಹೇಳ್ತದೆ ವೈರಾಗ್ಯವನ್ನ ಹೊಟ್ಟೆಯಲ್ಲಿ ಕಟ್ಕೊಂಡು ಒಬ್ಬರನ್ನ ನೋಡಿದ್ರೆ ನನಗೆ ಆಗುದಿಲ್ಲ ಹಾಗೆ ಹೀಗೆ. ಒಂದು ವ್ಯಕ್ತಿಯನ್ನು ಕುರಿತು, ಒಂದು ಕುಟುಂಬದಲ್ಲಿರುವಂತಹ ವ್ಯಕ್ತಿಯನ್ನ ಯಾರನ್ನೇ ಆಗಲಿ, ಒಂದು ವೈರತ್ವವನ್ನ ಹೊಟ್ಟೆಯಲ್ಲಿ ತುಂಬಿಸಿಕೊಡುವಂತಹ ವ್ಯಕ್ತಿಯಲ್ಲಿ ಸದಾ ಕಾಲಕ್ಕೂ ಹೊಟ್ಟೆಯಲ್ಲಿ ಸಮಸ್ಯೆ ಪ್ರಾರಂಭವಾಗ್ತದೆ. ಹೊಟ್ಟೆಯಲ್ಲಿ ಹುಣ್ಣು, ಗುದದ್ವಾರಗಳಲ್ಲಿ ಹುಣ್ಣು. ಏನ್ ತಿಂದ್ರೂ ಜೀರ್ಣ ಆಗೋದಿಲ್ಲ. ಮಾಂಸ ತಿಂದ್ರೆ ಆಗೋದಿಲ್ಲ, ಮೀನ್ ತಿಂದ್ರೆ ಆಗೋದಿಲ್ಲ, ತರಕಾರಿ ತಿಂದ್ರೆ ಆಗೋದಿಲ್ಲ, ಏನ್ ತಿಂದ್ರೂ ಆಗೋದಿಲ್ಲ. ನೋವು 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 ನೋವು. ಏನ್ ಕಾರಣ? ಶತ್ರುತ್ವ ಕಾರಣ, ವೈರಾಗ್ಯ ಕಾರಣ. ಹೋಗಿ ಸೈನ್ಸ್ನ ಹೋಗಿ ಕೇಳಿ ಹೇಳ್ತಾರೆ. ನಿಜಾನ ಬ್ರದರ್ ರೊಜಾರಿ ಹೇಳಿದ್ರು ಇದು ನಿಜಾನ ಅಂತ ಕೇಳಿ ಹೇಳ್ತಾರೆ. ಕರಳಿನ ಮೇಲೆ ಬಿಡುವಂತ ಲೋಡ್ ವಾಸಿ ಆಗುದಿಲ್ಲ. ಕೆಲವು ಸರಿ ಗುದದ್ವಾರದಲ್ಲಿ ಔಷಧಿನ ತುರುಕಿ ಅದನ್ನ ಬಂಧಿಸಿ ಸುಮಾರು 2 ತಿಂಗಳುಗಳ ಕಾಲ, 3 ತಿಂಗಳ ಕಾಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅದು ಮಾತ್ರ ಪ್ರಯೋಜನವಿಲ್ಲ. ಆ ವ್ಯಕ್ತಿ ತನ್ನನ್ನು ಪರಿವರ್ತಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಸಂಪೂರ್ಣ ಉಪಶಮನ, ಇಲ್ಲ ಅಂದ್ರೆ ಇಲ್ಲ. ಆ ವ್ಯಕ್ತಿಯಲ್ಲಿ ಯಾವಾಗ ಕ್ಯಾನ್ಸರ್, ಯಾವಾಗ ಏನು ಹುಣ್ಣು ಗೊತ್ತಿಲ್ಲ.
ಅವಿಧೇಯತೆ. ಪ್ರೀತಿಸು ಎಂದು ಹೇಳುವ ನನಗೆ ಪ್ರೀತಿ ಇಲ್ಲ, ಕ್ಷಮಿಸು ಎಂದು ಹೇಳುವ ನನಗೆ ಕ್ಷಮೆ ಇಲ್ಲ. ದೇವರ ವಾಕ್ಯಕ್ಕೆ ಅವಿಧೇಯನಾಗಿದ್ದೇನೆ. ಮಾಡಬೇಡ ಎಂದು ಹೇಳುವುದನ್ನು ನಾನು ಮಾಡುತ್ತಾ ಇದ್ದೇನೆ. ದೇವರ ಮುಂದೆ ಅವಿಧೇಯತೆ, ಅದು ಅವಿಧೇಯತೆಗೆ ಸಿಕ್ಕುವ ಪ್ರತಿಫಲ. ದೇವರ ಸತ್ಸಂಬದಿಂದ ದೂರ ಆಗುವಾಗ ಇದೆಲ್ಲ ಸಂಭವಿಸುತ್ತದೆ. ದೇವರು ಇನ್ನೊಂದು ಕೆಲಸ ಮಾಡ್ತಾರಂತೆ. ದೇವರು ಇನ್ನೊಂದು ಕೆಲಸ ಮಾಡ್ತಾರೆ. 28ನೇ ಅಧ್ಯಾಯ 36ನೇ ವಾಕ್ಯ. ನಾನು ಯಾವಾಗ ದೇವರ ಸತ್ಸಂಬಂಧದಿಂದ ದೂರ ಆಗ್ತೇನೋ, ಯಾವಾಗ ದೇವರೇ ನನಗಿರುವಂತಹ ಒಡಂಬಡಿಕೆಯಿಂದ ದೂರ ಆಗ್ತೇನೋ, ಯಾವಾಗ ನಾನು ದೇವರ ಮಾತಿಗೆ ವಿಧಿಯನ್ನಾಗ್ತೇನೋ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 36ನೇ ವಾಕ್ಯ. ನಿಮಗೂ ನಿಮ್ಮ ಪಿತೃಗಳಿಗೂ ಗೊತ್ತಿಲ್ಲದ ಜನಾಂಗದವರ ದೇಶಕ್ಕೆ ನಿಮ್ಮನ್ನು ನೀವು ನೇಮಿಸಿಕೊಳ್ಳುವ ಅರಸರನ್ನ ವಹಿಸುವರು. ಕಲ್ಲಿನ ನೀವು ನಿಮ್ಮ ಮರದ ದೇವದಾರುಗಳನ್ನು, ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ನೀವು ಮರದ ದೇವರುಗಳನ್ನು, ಕಲ್ಲಿನ ದೇವರುಗಳನ್ನ ಪೂಜಿಸುವಿರಿ. ಯಾವಾಗ? ದೇವರನ್ನ ಬಿಟ್ಟು ಹೋಗುವಾಗ. ನೋಡಿ, ದೇವರನ್ನ ಬಿಟ್ಟು ಹೋಗುವಂತ ಎಷ್ಟು ಜನ ನೀವಿದ್ದೀರಿ ನಿಮ್ಮ ಕುಟುಂಬದಲ್ಲಿ. ಅಣ್ಣನೋ, ತಮ್ಮನೋ, ಅಕ್ಕ, ತಂಗಿನೋ, ಕುಟುಂಬದವರು, ಮಿತ್ರರು, ಬಂಧುಗಳು. ದೇವರನ್ನ ಬಿಡುವವರು ಅನ್ಯ ಧರ್ಮದ ನಿಮಿತ್ತವಾಗಿ ಬಿಟ್ಟು ಬಿಡ್ತಾರೆ. ಅನ್ಯ ವಿಗ್ರಹ ಆರಾಧನೆಗಳಿಗೆ ಹೋಗ್ತಾರೆ, ಮಾಟ ಮಂತ್ರಗಳಿಗೆ ಹೋಗ್ತಾರೆ, ಶಕುನ ರಾಶಿಗಳಿಗೆ ಹೋಗ್ತಾರೆ, ಕಣಿ ಹೇಳೋನ ಹತ್ರ ಹೋಗ್ತಾರೆ, ಶಾಸ್ತ್ರ ಕೇಳೋನ ಹತ್ರ ಹೋಗ್ತಾನೆ. ಕೈ ನೋಡಿ ಶಾಸ್ತ್ರ, ಮುಖ ನೋಡಿ ಶಾಸ್ತ್ರ. ಸಮಾಧಿಯಲ್ಲಿ ಕೂರುವವನ ಬಳಿ ಹೋಗ್ತಾರೆ, ಮುಸ್ಲಿಂ ಗುಡ್ಡರಗಳ ಬಳಿ ಹೋಗ್ತಾರೆ, ಹಿಂದೂ ಗುಡ್ಡರಗಳ ಬಳಿ ಹೋಗ್ತಾರೆ. ದೇವರ ಸತ್ಸಂಬಂಧವನ್ನು ಕಳೆದುಕೊಳ್ಳುವಾಗ ಮರದ ದೇವರುಗಳನ್ನು, ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ಇದೊಂದು ಶಾಪ. ದೇವರಿಂದ ನಾವು ದೂರ ಆದಾಗಲೇ ಇದೆಲ್ಲ ಮಾಡೋಕ್ ಹೋಗೋದು. ದೇವರ ಹತ್ತಿರ ಇರುವಾಗ ಇದೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಅವಿಧೀಯವಾದ ಕಾರ್ಯ, ಅವಿಧೀಯರಾಗಿ ಹೋಗುವಾಗ ಇವುಗಳು ಪ್ರಾರಂಭವಾಗ್ತದೆ. ಯಾವಾಗ ನಾನು ದೇವರನ್ನ ಬಿಟ್ಟು, ಯಾವಾಗ ನನಗೆ ಹಣ ಇಲ್ಲ, ಅಯ್ಯೋ ಲಾಸ್ ಆಗಿ ಹೋಯ್ತು, ಅಯ್ಯೋ ಏನ್ ಮಾಡೋದು, ಕಷ್ಟ ಆಯ್ತು, ಅಯ್ಯೋ ಏನ್ ಮಾಡೋದು, ಸಮಾಧಾನನೇ ಇಲ್ಲ, ಅಯ್ಯೋ ಏನ್ ಮಾಡೋದು ಹೇಳ್ತಾನೆ. ಬಾ ಇಲ್ಲಿ ಬಾ, ಅಲ್ಲಿ ಹೋದ್ರೆ ಸಾಕು, ಏನಿಲ್ಲ, ಸ್ವಲ್ಪ ಏನೋ ಮಾಡಿಕೊಡ್ತಾರೆ, ನೀನೇನು ಬರಬೇಡ, ತೊಂದರೆ ಇಲ್ಲ, ನೀನೇನು ಬರಬೇಡ, ದುಡ್ಡು ಕೊಟ್ರೆ ಸಾಕು, ನಾನು ಮಾಡಿಕೊಡಿ. ಅವ್ರು ಕೊಟ್ಟಿದ್ದ ನಿನ್ ಮನೇಲಿ ಇಟ್ರೆ ಸಾಕು, ಮನೇಲಿ ಊತಿ ಇಟ್ರೆ ಸಾಕು, ಇಲ್ಲ ನಿನ್ ಪಾಕೆಟ್ ಇಟ್ಕೊಂಡ್ರೆ ಸಾಕು, ಅಥವಾ ಮನೇಲಿ ಎಲ್ಲಾದ್ರೂ ಮೂಲೆಯಲ್ಲಿ ಕಟ್ಟಿಟ್ರೆ ಸಾಕು, ಕಬೋರ್ಡ್ ಇಟ್ರೆ ಸಾಕು, ಟ್ರಂಕಲ್ಲಿ ಇಟ್ರೆ ಸಾಕು, ನೀನೇನು ಬರಬೇಡ, ನೀನೇನು ಬರಬೇಡ. ಏನಾಗ್ಬಿಡ್ತದೆ, ಏನಾಗುದು, ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ, ಇದೇನ ತಪ್ಪಾಗ್ಬಿಡ್ತದೆ, ದೇವ್ರಿಗೆ ಗೊತ್ತಿಲ್ವಾ? ಆ ದೇವ್ರು ಇದ್ರಲ್ಲೂ ಒಂದು ಮಾರ್ಗ ತೋರಿಸ್ತಾರೆ, ಇದ್ರಲ್ಲೂ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾರೆ ಅಲ್ವಾ? ಪ್ರೇರಣೆ. ಪ್ರೇರಣೆ ಒಮ್ಮೆ ಟ್ರೈ ಮಾಡು, ಏನಾಗುದಿಲ್ಲ. ಸೀದಾ ಕೋಳಿ ಕೊಡ್ತೇವೆ, ಸೀದಾ ಕುರಿ ಕೊಡ್ತೇವೆ, ಮಡಿಕೆ ತರ್ತೇವೆ, ಕುಡಿಕೆ ತರ್ತೇವೆ, ತೆಂಗಿನಕಾಯಿ ತರ್ತೇವೆ, ಮೆಣಸಿನಕಾಯಿ ತರ್ತೇವೆ, ನಿಂಬೆಹಣ್ಣು ತರ್ತೇವೆ, ಕಪ್ಪು ಹಗ್ಗ ತರ್ತೇವೆ, ಕಾಲಿಗೆ ಕಟ್ತೇವೆ, ಕುತ್ತಿಗೆ ಕಟ್ತೇವೆ, ಸೊಂಟೆಗೆ ಕಟ್ತೇವೆ, ತೋಳಿಗೆ ಕಟ್ತೇವೆ. ಯಾಕೆ? ಕಣ್ಣಾಗ್ಬಿಡ್ತದೆ. ಕಾಲಿ ಯಾಕೆ ನಿಮ್ಮ ಮಗಳಿಗೆ ಕಪ್ಪು ದಾರ? ಕಣ್ಣಾಗಿ ಹೋಗ್ತದೆ, ಸೌಂದರ್ಯ ಹೋಗ್ತದೆ. ನಿನ್ನ ಅಜ್ಜಿ ತಲೆ ಬುರುಡೆ ಯಾವ ಕಣ್ಣಾಗಿ ಹೋಗ್ತದೆ, ಕೈಗೆ ಕಟ್ಕೊಂಡ್ಬಿಟ್ರೆ ಸರಿ ಆಗ್ಬಿಡ್ತದೆ. ಲಾರೆನ್ಸ್, ಕಾರ್ಖಾನದ ಲಾರೆನ್ಸ್ ಅಂತ, ಲಾರೆನ್ಸರ ಹಗ್ಗ, ದೆವ್ವ ಬರೋದಿಲ್ಲ, ಭೂತ ಬರೋದಿಲ್ಲ,
ಆ ಸಂತ ಡೋರ್ನಳ್ಳಿಯ ಸಂತ ಅಂಥೋನಿಯವರ ಕಪ್ಪು ಹಗ್ಗ, ದೆವ್ವ ಬರದಿಲ್ಲ, ಭೂತ ಬರದಿಲ್ಲ. ನೀನೇ ದೊಡ್ಡ ದೆವ್ವ, ನೀನೇ ದೊಡ್ಡ ಭೂತ. ಕೊಟ್ಟವನು ದೊಡ್ಡ ಭೂತ ದೆವ್ವ, ನೀನು ದೊಡ್ಡ ಭೂತ ದೆವ್ವ. ಬಿಚ್ಚೋದೇ ಇಲ್ಲ. ಅಯ್ಯೋ ಇದು ಲಾರೆನ್ಸ್. ನಿನ್ ಬಾಗಿ ಸಕ್ಕರೆ ಹಾಕ. ಯಾವ ಲಾರೆನ್ಸ್, ಯಾವ ಅಂತೋನಿಯವರು ಹಗ್ಗ ಕಟ್ಕೊಂಡ್ರೆ, ಕಪ್ಪು ದಾರ ಕಟ್ಕೊಂಡ್ರೆ, ಕೆಂಪು ದಾರ ಕಟ್ಕೊಂಡ್ರೆ ನಿನ್ ಜೀವನದಲ್ಲಿ ನಿನ್ ಉದ್ಧಾರ ಆಗೋದಿಲ್ಲ. ಅಂದ್ರೆ ಅದು ವಿಗ್ರಹ. ಆ ದಾರ ನಿನಗೆ ಒಂದು ವಿಗ್ರಹ. ನಿಜವಾದ ದೇವರಲ್ಲಿ ವಿಶ್ವಾಸ, ನಿಜವಾದ ಏಕದೇವರನ್ನು ಆರಾಧಿಸದೆ ನೀನು ಆ ದಾರವನ್ನೇ ನೋಡಿಕೊಳ್ತಾ ದಾರ 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 ಅಂತ. ನನ್ನ ಒಂದು ಮಿತ್ರ ಇದ್ರು, ಆತ ಗಿಳಿಯರಿದ್ರು, ಯಾವಾಗ್ಲೂ ಅದೇ ಕಟ್ತಾ. ನಾನು ಹೇಳಿ ಬಿಚ್ಚಾಕಿ ಮೊದಲಾದ ಬಿಚ್ಚಾಕಿದ್ರೆ ಬಿಚ್ಚಾಕ್ತಾ ಇರ್ಲಿಲ್ಲ. ಓ ಇದು ಲಾರೆನ್ಸು, ಇದು ಲಾರೆನ್ಸು. ತಲಕಾಯಿ ಬುರುಡ ಜಜ್ಜದನೆ ಎಷ್ಟನೇ. ಅದನ್ನ ಯಾವಾಗ ಬಿಚ್ಚಿದ್ರೆ ಇವತ್ತು ಉದ್ಧಾರ ಆಗ್ಬಿಟ್ರು ಅವರು. ಏನು ಇಲ್ಲದೆ ಇದ್ರು, ಲಾರೆನ್ಸ್ನ ಕಟ್ಕೊಳ್ತಾ ಇದ್ರು. ಯಾವಾಗ ಅದನ್ನು ಬಿಚ್ಚಾಕ್ಬಿಟ್ರು, ಅಲ್ಲಿ ಕಟ್ಟಿರೋ ತನಕ ದರಿದ್ರ ನಿಂತು ಸಂಪಾದನೆ ಮಾಡಿದ ಏನು ಇಲ್ಲ, ಎಲ್ಲಾ ಬರ್ಬಾತ್, ಎಲ್ಲಾ ಕೊಳ್ಳೆ ಹೊಡಿತಾ ಇದ್ರು. ಯಾವಾಗ ಲಾರೆನ್ಸ್ ಬಿಚ್ಚಾಕಿದ್ರು, ಸ್ವಂತ ಮನೆಯ ಓನರು, ಲಕ್ಷಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸು, ಪರಿವರ್ತನೆ, ದುಡ್ಡು ಮೇಲೆ ದುಡ್ಡು, ರಾಶಿ ಮೇಲೆ ರಾಶಿ. ಯಾವಾಗ ಲಾರೆನ್ಸ್ ಕಿತ್ತಾಕಿದಾಗ. ಯೋಚಿಸ್ಬೇಕು. ಕಪ್ಪು ಕೈಗೆ, ತೋಳಿಗೆ ಕಪ್ಪು, ಕಾಲಿಗೆ ಯಾಕೆ? ಅಯ್ಯೋ ಅದು ಕಪ್ಪು ಸ್ಟೈಲ್. ಈಗ ಸ್ಟೈಲ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಸಂತ ಅಂತನೇ ಅಯ್ಯೋ ಚರ್ಚಿದಪ್ಪ, ಭೂತ ಬರೋದಿಲ್ಲ, ದೆವ್ವ ಬರೋದಿಲ್ಲ, ನೀನೇ ಒಂದು ದೊಡ್ಡ ದೆವ್ವ. ಇನ್ನೇನು ಬಂತಲ್ಲಿ ಬದನೆಕಾಯಿ. ನಿಜವಾದ ಏಕದೇವರನ್ನು ಆರಾಧಿಸಿ ಎಂಬಂತ ಮೊದಲನೆಯ ಕಟ್ಟಳೆಗೆ ವಿರುದ್ಧವಾದವುಗಳು. ಮಾಟಗಳು, ಮಂತ್ರಗಳು, ವಿಘ್ನಕರವಾದವುಗಳು, ವಿಗ್ರಹಾರಾಧನೆಗಳು ಮೊದಲನೆಯ ಕಟ್ಟಳೆಗೆ ವಿರುದ್ಧವಾದವು. ಹೇಗೆ ನಿನ್ನ ಜೀವನದಲ್ಲಿ ಸಮಾಧಾನ ಸಿಕ್ಕಲಿಕ್ಕೆ ಸಾಧ್ಯ? ಹೇಗೆ ನಿನ್ನ ಜೀವನದಲ್ಲಿ ಸಂತೋಷ ಸಿಕ್ಕಲಿಕ್ಕೆ ಸಾಧ್ಯ? ನಾವು ಬೈಬಲ್ ಶ್ರೀಪುಟವನ್ನು ನಾವು ತೆಗೆದುಕೊಳ್ಳೋದಾದ್ರೆ, ಸಮಯ ಇಲ್ಲ ವಿವರಿಸಲಿಕ್ಕೆ, ನನಗೆ ಗೊತ್ತಿಲ್ಲ. ಜ್ಞಾನವನ್ನು ಕೇಳಿದಂತಹ ವ್ಯಕ್ತಿ ಸಾಲಮೋನ. ದೇವರೇ, ಈ ಜನರನ್ನು ಆಳ್ಲಿಕ್ಕೆ ನನಗೆ ಜ್ಞಾನ ಇಲ್ಲ, ಜ್ಞಾನ ಕೊಡಿ ಸ್ವಾಮಿ ಅಂತ ಕೇಳಿದ. ದೇವರು ಜ್ಞಾನಕ್ಕೆ ಬೋನಸ್ ಆಗಿ ಶ್ರೀಮಂತಿಕೆಯನ್ನು ಕೊಟ್ಬಿಟ್ರು. ಇನ್ನು ಈ ಲೋಕದಲ್ಲಿ ನಿನ್ನಷ್ಟು ಶ್ರೀಮಂತ ಯಾರು ಇರುವುದಿಲ್ಲ, ಇರ್ಲಿಕ್ಕೆ ಆಗುವುದಿಲ್ಲ, ಹಿಂದೆ ಇದ್ದಿದ್ದಿಲ್ಲ, ಮುಂದೆ ಇರುವುದಿಲ್ಲ ಅಂತ ಹೇಳ್ಬಿಟ್ರು. ದೇವರ ಸತ್ಸಂಬಂಧದಲ್ಲಿದ್ದ, ದೇವರ ಒಡ್ಡಂಬಡಿಕೆಯಲ್ಲಿ ಅಂಟಿಕೊಂಡಿದ್ದ ಸಾಲಮನ, ದೇವರಿಗೆ ವಿಧೇಯನಾಗಿದ್ದ ಸಾಲಮನ, ದಾವೀದನ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದ ಸಾಲಮನ, ಯಾವಾಗ ಪರಸ್ತ್ರೀಯ ನಿಮಿತ್ತವಾಗಿ, ಲೈಂಗಿಕತೆಯ ನಿಮಿತ್ತವಾಗಿ ದೊಡ್ಡ ಕಾಮುಕನಾಗಿ ಹೋದ ಸಾಲಮನ. ಇಸ್ ಅ ವೆರಿ ಬಿಗ್ಗೆಸ್ಟ್ ಸೆಕ್ಸುವಲ್ ಮ್ಯಾನ್. ದೇವರಿಂದ ದೂರ ಆಗುವಾಗ ಅವನು ವ್ಯಭಿಚಾರಿಯಾಗಿ ಹೋದ. 600 ಜನ ಉಪಪತ್ನಿಯರು, 300 ಜನ ಹೆಂಡತಿಯರು ಬೇಕಾ? ಇವತ್ತು ಒಂದು ಮೇಂಟೈನ್ ಮಾಡಕ್ಕೆ ಆಗೋದಿಲ್ಲ. ಹೇಗೆ 2-3 ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ಪುಣ್ಯಾತ್ಮ ಹೆಂಗೆ 900 ಮೇಂಟೈನ್ ಮಾಡೋದನ್ನು ಗೊತ್ತಿಲ್ಲ. ಇಲ್ಲ ಅವನಿಗೆ ಇಲ್ಲ, ಬರೋದು ಬಿಡಿ, ಹೋಗಿದ ಕಡೆ ಅವ್ರಿಗೆ ಎಷ್ಟೆಷ್ಟು ಬೇಕು ಎಲ್ಲ ಹೋದ ಊರಿನಲ್ಲಿ ಅವ್ರಿಗೆ ಬೇಕಾದಂತ ಹಣ, ಆಸ್ತಿ ಎಲ್ಲವನ್ನು ಕೊಟ್ಟು ಬಿಡ್ತಾ ಇದ್ದ. ಹಣ ಬಂತು. ಎಸ್ತರ್ ರಾಣಿ ಬಂದು ಮದುವೆ ಮಾಡಿಕೊಂಡ್ಲು. ಅವನ ಜ್ಞಾನವನ್ನು ಹುಡುಕಿ ಬಂದವಳನ್ನೇ ಮದುವೆ ಮಾಡ್ಕೊಂಡ್ಬಿಟ್ಲು. ಅವನ ಜ್ಞಾನಕ್ಕೋಸ್ಕರನೇ ಮದುವೆ ಮಾಡ್ಕೊಂಡ್ಬಿಟ್ಲು. ಅವಳಿಗಿರುವಂತದ್ದು ಎಲ್ಲ ಆಸ್ತಿ ಅಂತಸ್ನ ಕೊಟ್ಬಿಟ್ಲು ಜ್ಞಾನಕ್ಕೋಸ್ಕರವಾಗಿ. ಕೊನೆಗೆ ಹೋಗಿ ವ್ಯಭಿಚಾರಕ್ಕೆ ಹೋಗಿ ದೇವರ ಸತ್ಸಂಬಂಧವನ್ನು ಕಳೆದುಕೊಂಡಾಗ, ದೇವರ ಒಡ್ಡಂಬಡಿಕೆಯಿಂದ ದೂರ ಆಗುವಾಗ, ದೇವರಿಗೆ ಅವಿಧೇಯನಾಗಿ ಅವನು ಜೀವಿಸುವಾಗ, ಅನ್ಯ ವಿಗ್ರಹಗಳ ಆರಾಧನೆಗೆ ಅವನು ಅನುಮತಿಯನ್ನು ಕೊಟ್ಟ. ಅನ್ಯ ವಿಗ್ರಹಗಳಿಗೆ ಧೂಪ ಹಾಕಲು ಅನುಮತಿಯನ್ನು ಕೊಟ್ಟ ಅರಸ, ದಾವೀದನ ಸಿಂಹಾಸನದಲ್ಲಿ ಕುಳಿತುಕೊಂಡಂತಹ ಅರಸ, ಆ ಅನ್ಯ ವಿಗ್ರಹಗಳಿಗೆ ಅವನು ಸಹ ಧೂಪ ಹಾಕಿದ, ಧೂಪ ಹಾಕಲು ಅನುಮತಿಯನ್ನು ಕೊಟ್ಟ.
ವಿಗ್ರಹ ಆರಾಧನೆ ಮಾಡುವಂತ ಸ್ತ್ರೀಯೊಡನೆ ಸಂಸರ್ಗ ಮಾಡಿದ. ಅವರ ಸುಖಕ್ಕಾಗಿ ವಿಗ್ರಹ ಆರಾಧನೆ ಮಾಡಿದ. ಕಲ್ಲಿನ ದೇವರುಗಳನ್ನು ಪೂಜಿಸಲು ಅನುಮತಿಸಿದ. ಪೂಜಿಸುವವರನ್ನ ಅನುಭವಿಸಿದ. ಮರದ ದೇವರುಗಳನ್ನ, ಕಲ್ಲಿನ ದೇವರುಗಳನ್ನ. ಬಿಕಾರಿಯಾಗಿ ಹೋದ. ಆ ಸಿಂಹಾಸನದಲ್ಲಿ ಅವನಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಕೊನೆ ದಿನಗಳಲ್ಲಿ ಆ ಸಿಂಹಾಸನದಲ್ಲಿ ಅವನಿಗೆ ಮುಟ್ಲಿಕ್ಕೂ ಸಹ ಆಗ್ತಾ ಇರಲಿಲ್ಲ. ಅಲ್ಲಿ ನ್ಯಾಯ ಕೇಳಲು ಬರುವಾಗ ಅವನು ಆ ಸಿಂಹಾಸನ ಸುತ್ತಿ ಬರ್ತಾ ಇದ್ದ, ಕುತ್ಕೊಳ್ಳಿಕ್ಕೆ ಆಗದೆ ಸುತ್ತಿ ಬಂದು ಆ ಸಿಂಹಾಸನದ ಮುಂದೆ ಕುತ್ಕೊಂಡು, ಓ ಮೈ ಲಾರ್ಡ್ ಐ ಆಮ್ ವೀಕ್ ಫರ್ಗಿವ್ ಮೀ, ಓ ಮೈ ಲಾರ್ಡ್ ಐ ಆಮ್ ವೀಕ್ ಫರ್ಗಿವ್ ಮೀ, ದೇವರೇ ನನ್ನ ಬಲಹೀನ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಆ ಸಿಂಹಾಸನದ ಮುಂದೆ ಬೋರಲು ಬಿದ್ದು ಪ್ರಾರ್ಥಿಸುತ್ತಾ ಇದ್ದ. ಕಾರಣ ದೇವರ ಸತ್ಸಂಬಂಧದಿಂದ ದೂರಾದ. ಇವತ್ತು ಎಷ್ಟೋ ಜನ ನೋಡ್ತೇವೆ, ವಿಶ್ವಾಸಿಗಳಾಗಿ ಕ್ರೈಸ್ತರಾಗಿರುವರು ವಿಗ್ರಹಾರಾಧನೆಗೆ ಹೋಗಿದ್ದಾರೆ. ದೇವರ ಸತ್ಸಂಬಂಧವನ್ನು ಕಳೆದುಕೊಂಡವರು ಸೀದಾ ಅಲ್ಲಿಗೆ ಹೋಗುದು. ನನಗೆ ತುಂಬಾ ಆಪ್ತ ಪರಿಚಯ ಒಂದು ವ್ಯಕ್ತಿ, ವಿಶ್ವಾಸದ ಕುಟುಂಬದಲ್ಲಿ ಬೆಳೆದಂತಹ ವ್ಯಕ್ತಿ, ಹಣಕ್ಕಾಗಿ, ಆಸ್ತಿಗಾಗಿ, ಅಂತಸ್ತಿಗಾಗಿ, ಶ್ರೀಮಂತನಾಗುವುದಕ್ಕಾಗಿ ದೇವರ ಸತ್ಸಂಬಂಧವನ್ನು ಕಳೆದುಕೊಂಡರು. ಬಹಿರಂಗವಾಗಿ ಗ್ರಾಮಗಳಿಗೆ ಹೋಗಿ, ಬೇರೆ ಊರುಗಳಿಗೆ ಹೋಗಿ, ದೊಡ್ಡ ದೊಡ್ಡ ಮರದ ಮುಂದೆ, ದೊಡ್ಡ ದೊಡ್ಡ ಕಲ್ಲುಗಳ ಮುಂದೆ ಸಾಷ್ಟಾಂಗವೆರಗಿ, ಧೂಪ ಹಾಕಿ, ದೀಪ ಹತ್ತಿಸಿ ಜೀವಿಸಲು ಪ್ರಾರಂಭಿಸಿದರು. ಊರಿಗೆ ಮಾತಾಯಿತು, ಎಷ್ಟು ಭಕ್ತಿ ನೋಡಿ, ನೀವು ಇದ್ದೀರಿ, ಯಾರು ನಮ್ಮ ದೇವಾಲಯಕ್ಕೆ ಬರೋದಿಲ್ಲ ನೋಡಿ, ದೇವಸ್ಥಾನಕ್ಕೆ ಬರೋದಿಲ್ಲ, ನಿಮ್ಮವನು ನೋಡಿ ಹೇಗೆ ದೇವಸ್ಥಾನಕ್ಕೆ ಬರ್ತಾನೆ, ಎಷ್ಟು ಭಕ್ತಿ ಇದೆ, ಎಷ್ಟು ಅವನು ಸೇವಾ ಕಾರ್ಯ ಮಾಡ್ತಾ ಇದ್ದಾನೆ, ನಮ್ಮ ಆರಾಧನೆ ಬಂದು, ನಮ್ಮ ದೇವಾಲಯಗಳಿಗೆ ಬಂದು ಎಷ್ಟು ಬೆಳಗಿನ ಜಾವದಲ್ಲಿ ತಣ್ಣೀರು ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತಾನೆ, ನೋಡಿ ನೀವೆಲ್ಲ ನಮ್ಮ ದೇವಸ್ಥಾನಕ್ಕೆ ಬರೋದಿಲ್ಲ, ಏನೇನು ಹೇಳ್ತೀರಿ ಎಂಬುದಾಗಿ ಜನ ಕ್ರಿಟಿಸೈಸ್ ಮಾಡಿದರು. ಕಾಲಗಳು ಕಳೆಯಿತು. ಅಮ್ಮ ಏನ ಅಮ್ಮ, ಮೇಲಿಂದ ಕೆಳಗೆ ತನಕ ತುಂಡು ಮಾಡಲಾಯಿತು. ಯಾರೂ ಇಲ್ಲ, ದಾರಿದ್ರ್ಯ ನೆಲೆ, ತಿನ್ನಲಿಲ್ಲ, ಔಷಧಿಗೆ ಇಲ್ಲ, ಯಾರಿದ್ದರೂ ಯಾರೂ ಇಲ್ಲ, ಮೇಲಿಂದ ಕೆಳಗೆ ಸೀಳು. ಆದರೂ ಬಿಡಲಿಲ್ಲ. ಜೀವನ ದಟ್ಟ ದರಿದ್ರ, ಎಲ್ಲವೂ ನಾಶನ. ನಾನವರನ್ನು ಮಾತನಾಡಲು ದೇವರು ನನಗೆ ಅನುಮತಿಸಿದ್ರು, ಅವರಿಗೆ ಪ್ರವಾದನೆಯನ್ನು ಮಾಡಲು ನನಗೆ ಅನುಮತಿಸಿದ್ರು, ನಾನು ಪ್ರವಾದಿಸಿದ್ದೆ. ಆದರೂ ಅವರು ಅರಿಯಲಿಲ್ಲ. ಆದರೂ ಸೀಳಿಯಾಗಿ ಹಲವು ಕಾಲಗಳ ನಂತರ ದೇವರು ಅವರನ್ನು ಸಂಧಿಸುವ ಹಾಗೆ ಮಾಡಿದರು. ಅವರೊಂದಿಗೆ ಕುಳಿತು ನಾನು 2 ತಾಸುಗಳ ಕಾಲ ಮಾತನಾಡಿದೆ. ಅವರನ್ನ ಡಿವೈನ್ ಧ್ಯಾನ ಮಂದಿರಕ್ಕೆ ಕರೆದುಕೊಂಡು ಹೋದೆ. ಅವರನ್ನ ದೇವರ ಆತ್ಮ ಪ್ರೇರಣೆಯೊಂದಿಗೆ ಅವರಲ್ಲಿ ಮಾತುಕತೆಯನ್ನು ನಡೆಸಿದೆ. ಪ್ರಿಯರೇ, ದೇವರ ಸತ್ಸಂಬಂಧದಿಂದ, ದೇವರ ಒಡಂಬಡಿಕೆಯಿಂದ, ದೇವರಿಗೆ ಅವಿಧೇಯನಾಗಿದ್ದಂತಹ ವ್ಯಕ್ತಿ, ನಿಜವಾದ ಏಕದೇವರನ್ನು ಆರಾಧಿಸುವುದನ್ನು ಬಿಟ್ಟು ಹೋದಂತಹ ವ್ಯಕ್ತಿ ಮತ್ತೆ ದೇವರ ಸತ್ಸಂಬಂಧದಲ್ಲಿ ಬಂದರು. ದೇವರ ಒಡಂಬಡಿಕೆಯಲ್ಲಿ ಒಂದಾದನು. ದೇವರಿಗೆ ಮತ್ತೆ ವಿಧೇಯನಾದನು. ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು ಪಟ್ಟರು. ದೇವರು ಅವನನ್ನು ಆಶೀರ್ವದಿಸಲು ಪ್ರಾರಂಭಿಸಿದರು. ಪ್ರಿಸರು ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅವರ ಜೀವನ ಮಾರ್ಪಾಡಾಯಿತು. ಆದರೂ ತನ್ನ ಮಕ್ಕಳ ಜೀವನದಲ್ಲಿ ದಾರಿದ್ರ್ಯ,
ತನ್ನ ಗಂಡು ಹೆಣ್ಣು ಮಕ್ಕಳ ಜೀವನದಲ್ಲಿ ದಾರಿದ್ರ್ಯ, ಪತ್ನಿಯಲ್ಲಿಯೂ ಅದೇ ಹೋರಾಟ ಬಂತು. ಮನೆಯಲ್ಲಿ ತುಂಡು ತುಂಡು ಆಗಿ ಹೋಯಿತು ಕುಟುಂಬ ಜೀವನ. ಹುಚ್ಚರಾಗಿ ಹೋದರು ಜೀವನದಲ್ಲಿ. ನಿರಂತರ ಹಿಂಸೆಗೂ ಬಲಾತ್ಕಾರಕ್ಕೂ ಒಳಗಾಗುವಿರಿ. ನಿಮ್ಮ ಮುಂದೆ ನಡೆಯುವ ದುಷ್ಕೃತ್ಯಗಳನ್ನು ನೋಡಿ ನೀವು ಹುಚ್ಚರಾಗಿ ಹೋಗುವಿರಿ. ನಿಮ್ಮ ಮೊಣಕಾಲು ತೊಡೆಗಳಲ್ಲೂ ಮೊಣಕಾಲುಗಳಲ್ಲೂ ಅಂಗಾಲು ಹಾಗೂ ನೆಡುನೆತ್ತಿಯವರೆಗೂ ವಾಸಿಯಾಗದ ಕೆಟ್ಟ ಕೆಟ್ಟ ಹುಣ್ಣುಗಳನ್ನು ಸರ್ವೇಶ್ವರ ಹುಟ್ಟಿಸುವರು, ಬಾಧಿಸುವರು. ನೀವು ಮರದ ದೇವರುಗಳನ್ನು, ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ವಿಕಾರತೆಗೂ ನಿಂದೆ ಲಾವಣಿಗೂ ಪರಿಹಾಸ್ಯಕ್ಕೂ ಗುರಿಯಾಗುವಿರಿ. ನಿಂದ ಲಾವಣಿಗಳಿಗೂ ಪರಿಹಾಸ್ಯಗಳಿಗೂ ಪ್ರಿಯರೇ, ನಾವು ಧ್ಯಾನಿಸಬೇಕು. ದೇವರ ಸಾಮ್ರಾಜ್ಯವನ್ನು ಕುರಿತು ಚಿಂತಿಸಬೇಕು. ದೇವರ ಸತ್ಸಂಬಂಧದಿಂದ ನಾನು ದೂರ ಆಗುವಾಗ, ದೇವರಿಗೆ ಅವಿಧೇಯನಾಗಿ ನಾನು ಜೀವಿಸುವಾಗ, ನಾನು ಮಾಡುವ ಪಾಪವು, ಪ್ರತಿಯೊಂದು ಪಾಪವು ದೇವರಿಗೆ ಅವಿಧೇಯತೆ. ಅದನ್ನೇ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರೇರೆ, ನಾಳೆ ನಾವು ಮತ್ತೆ ಸಂಧಿಸುವ ಇದೇ ಈ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ ನಿಮಿತ್ತವಾಗಿ ನಮ್ಮನ್ನು ಪರಿಶೀಲಿಸುವ, ಪಶ್ಚಾತ್ತಾಪ ಪಡುವ, ತಪ್ಪಿಯೋದ ಕುರಿಯಂತೆ ಮಂದೆಗೆ ಬರುವ, ಪ್ರೇರಿಸಲ್ಲ ನಡೆಯುವುದು ದೇವರು ನಮ್ಮನ್ನು ದಂಡಿಸುವುದಕ್ಕಾಗಿ ಅಲ್ಲ, ನಾಶ ಮಾಡುವುದಕ್ಕಾಗಿ ಅಲ್ಲ, ಸಾಯುವುದಕ್ಕಾಗಿ ಅಲ್ಲ, ನಿತ್ಯ ಜೀವವನ್ನು ಪಡೆದು ಮತ್ತೆ ಕುರಿ ಮಂದೆಗೆ ಬರುವುದಕ್ಕಾಗಿ. ದುಂದುಗಾರ ತಂದೆಯಂತೆ ಕಾದಿರುವಂತಹ ದೇವರು ನಮ್ಮ ಪರಿವರ್ತನೆಗಾಗಿ ಹೊರತು ನಮ್ಮ ಮುಂದೆ ಬರುವ ಹೋರಾಟ ನಮ್ಮ ನಾಶನಕ್ಕಾಗಿ ಅಲ್ಲ. ಆದರೂ ನಾನು ದೇವರನ್ನು ಕಂಡುಕೊಳ್ಳಲಿಲ್ಲ ಎಂಬುದಾದರೆ ನನ್ನ ನಾಶನಕ್ಕೆ ನಾವೇ ಹೊಣೆ. ಪ್ರೀಸರು, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪ್ರಿಯರೇ, ನನಗಾಗಿ ಪ್ರಾರ್ಥಿಸಲಿ. ದಯವಿಟ್ಟು ಕರೀರಿ ಪ್ರಿಯರೇ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರೀರಿ ಪ್ರಿಯರೇ. ಕೇಳಲು ವಾಕ್ಯಗಳನ್ನು ಪರಿವರ್ತನೆ ಹೊಂದಲು ಪವಿತ್ರಾತ್ಮ ಸಹಾಯ ಮಾಡುವರು. ಮೇ ಗಾಡ್ ಬ್ಲೆಸ್ ಯು. ನಾಳೆ ಸಂಧಿಸುವ.